ಯೆಶಾಯ ಪ್ರವಾದಿಯ ಗ್ರಂಥ 44ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿನ್ನನ್ನು ಸೃಷ್ಟಿಸಿದವನು ನಾನೇ, ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನನ್ನ ಮಗನೇ, ನನ್ನ ಮಗಳೇ ಎಂದು ಯೇಸು ಹೇಳುತ್ತಿದ್ದಾರೆ. ಪ್ರತಿಯೊಬ್ಬರ ಹೆಸರನ್ನು ಕರೆದು, ನನ್ನ ಮಗನೇ, ನನ್ನ ಮಗಳೇ, ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ. ನೀನು ತಾಯಿಯ ಉದರದಲ್ಲಿ ರೂಪಿತವಾಗುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಅರಿತಿದ್ದೆ. ನಿನ್ನನ್ನು ಅಲ್ಲಿ ಉಂಟು ಮಾಡಿದವನು ನಾನೇ. ಅಂದಿನಿಂದ ಇಂದಿನವರೆಗೂ ನಿನಗೆ ಸಹಾಯ ಮಾಡುತ್ತಾ ಬಂದವನು ನಾನೇ. ಆದ್ದರಿಂದ ಭಯಪಡಬೇಡ, ಅಂಜಬೇಡ. ನಾನು ಆರಿಸಿಕೊಂಡ ಮಗನೇ, ಮಗಳೇ, ಎಂದಿಗೂ ಭಯಪಡಬೇಡ. ನಾನು ನಿನ್ನ ಜೀವನದಲ್ಲಿ ಬತ್ತಿ ಹೋದ ಎಲ್ಲವನ್ನು, ಮರುಭೂಮಿಯಂತಿದ್ದ ಜೀವನವನ್ನು ಹಸಿರು ಕಾಲುವೆಗಳ ಬದಿಯಲ್ಲಿ ನೆಟ್ಟ ಮರದಂತೆ, ಹಸಿರಾದ ಮರದಂತೆ ನಿನ್ನನ್ನು ಮಾಡುತ್ತೇನೆ. ನನ್ನ ಆಶೀರ್ವಾದವನ್ನು ನಿನ್ನ ಮೇಲೂ, ನಿನ್ನ ಕುಟುಂಬದ ಮೇಲೂ, ಸಂತತಿಯ ಮೇಲೂ ನಾನು ಸುರಿಸುತ್ತೇನೆ. ಅವರು ನದಿಯ ಬದಿಯಲ್ಲಿ ಬೆಳೆದ ಸಸಿಗಳಂತೆ ಹಚ್ಚ ಹಸುರಾಗಿರುವರು. ಹೇಳಿಕೊಳ್ಳುವನು ಪ್ರತಿಯೊಬ್ಬನು, ಇವನು ನನ್ನ ದಾಸನೆಂದು. ದೇವರು ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮನ್ನು ತಾಯಿಯ ಗರ್ಭದಿಂದಲೇ ನಾವು ಯೇಸುವನ್ನು ಅರಿಯುವ ಮೊದಲೇ ಯೇಸು ನಮ್ಮನ್ನು ಅರಿತಿದ್ದಾರೆ. ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮ ಜೀವನದ ಯೋಜನೆ ದೇವರಿಗೆ ಮಾತ್ರ ಗೊತ್ತು ಅಂತಲೂ ದೇವರು ಹೇಳ್ತಾರೆ ಯೆರೆಮೀಯನ ಗ್ರಂಥದಲ್ಲಿ. ಈಗ ನಮ್ಮ ಬತ್ತಿ ಹೋದ ಜೀವನವನ್ನು, ಮರುಭೂಮಿಯಂತಿದ್ದ ಜೀವನವನ್ನು ಹಚ್ಚು ಹಸುರಾಗಿ ಮಾಡಲಿಕ್ಕೆ ದೇವರು ಯೋಜನೆ ಹಾಕಿದ್ದಾರೆ. ಅಂಜಬೇಡ, ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ಹೇಳುತ್ತಿದ್ದಾರೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ನನ್ನ ಬಗ್ಗೆ ಕಾಳಜಿ ವಹಿಸಿಕೊಂಡ ದೇವರೇ, ನನ್ನ ಬಗ್ಗೆ, ನನ್ನ ಸಂತತಿಯ ಬಗ್ಗೆ, ನಾನು ಹುಟ್ಟುವುದಕ್ಕಿಂತ ಮುಂಚೆ ಆಲೋಚಿಸಿರುವ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ನೀವೇ ನನ್ನ ಸರ್ವೇಶ್ವರ, ನೀವೇ ನನ್ನ ಸರ್ವೇಶ್ವರ. ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. ನಿಮ್ಮ ಮಾತಿನಂತೆ ನಡೆಯಲು ಇಚ್ಛಿಸುತ್ತೇನೆ. ಸಹಾಯ ಮಾಡಿರಿ ತಂದೆಯೇ, ಕರುಣೆ ತೋರಿರಿ ತಂದೆಯೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಏಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಏಕ ದೇವನೇ. ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವಾ, ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು
ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ. ಪೂರ್ವಜರುಂಡರು ಮನ್ನಾ, ಸಾವವರ ಬಿಡಲಿಲ್ಲವಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಇಂದಿಗೂ ಬದುಕಿರುವೆಯಲ್ಲ. ಪರಮ ಪ್ರಸಾದದಿ ನೀನು ಇಂದಿಗೂ ಬದುಕಿರುವೆಯಲ್ಲ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಹಾಲೇಲು ಹಾಲೇಲುಯಾ, ಕೈ ಎತ್ತುತ್ತಾ ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ, ಹಾಲೇಲು ಹಾಲೇಲುಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ. ನಾವು ಹೇಳ್ತೇವೆ ನಾವು ಕ್ರೈಸ್ತರಿದ್ದೇವೆ ಅಲ್ವಾ? ಈ ಹೆಸರು ಯಾರಿಂದ ಬಂತು? ಯೇಸು ಸ್ವಾಮಿ. ನಾವು ನಮ್ಮನ್ನೇ ಕ್ರಿಸ್ತ ಅಂತ ಕರೀತೇವೆ, ನಮ್ಮನ್ನೇ ಕ್ರಿಸ್ತ ಅಂತ ಕರೀತೇವೆ. ಹೀಗೆ ನಾವು ಮಾಡ್ತೇವೆ ಅಂಥೇಳಿ 2600 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಭೂಮಿಗೆ ಬರುವ ಮೊದಲೇ ಯೆಶಾಯ ಪ್ರವಾದಿಯ ಗ್ರಂಥ 44ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಸರ್ವೇಶ್ವರ ಹೇಳ್ತಾರೆ, ಹೇಳಿಕೊಳ್ಳುವನೊಬ್ಬನು ತಾನು ಸರ್ವೇಶ್ವರನ ಶರಣನೆಂದು, ಹೆಸರಿಸಿಕೊಳ್ಳುವನು ಇನ್ನೊಬ್ಬನು ತಾನು ಯಾಕೋಬ್ಯನೆಂದು. ನಾವೆಲ್ಲರೂ ಈಗ ಧೈರ್ಯದಿಂದ ಹೇಳ್ತೇವೆ. ಆ ಯೋಗ್ಯತೆ ಇಲ್ಲದಿದ್ದರೂ ನಾವು ನಮ್ಮನ್ನೇನು ಹೇಳ್ತೇವೆ? ಕ್ರಿಸ್ತ ಅಂತ ಹೇಳ್ತೇವೆ. ಐ ಆಮ್ ಕ್ರೈಸ್ಟ್. ನಾವು ಕ್ರಿಸ್ತನಾಗಿದ್ದೀವ. ಆದರೆ ಯೇಸುವಿನ ಯೋಗ್ಯತೆಯನ್ನು ನಮಗೆ ಕೊಡಲಾಗಿದೆ. ಶ್ರಮ ಪಟ್ಟದ್ದು ಯಾರು? ಯೇಸು ಸ್ವಾಮಿ. ಆ ಹೆಸರನ್ನು ನಾವು, ಬಿರುದನ್ನು ನಾವು ಪಡ್ಕೊಂಡಿದ್ದೇವೆ. ಈ ಹೆಸರನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಯಾರು? ಕ್ರಿಸ್ತ. ನಾನು ಕ್ರೈಸ್ತ. ಕ್ರಿಸ್ತ, ನಾನು ಕ್ರಿಸ್ತ.
ಐ ಆಮ್ ಕ್ರೈಸ್ಟ್. ಹಾಲೆಲೂಯ, 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 ಹಾಲೆಲೂಯ. ಜೈಲಿಗೆ ಹೋಗುವವನಿಗೆ ಏನು ಕೊಟ್ಟಿರ್ತಾರೆ ಕೈಯಲ್ಲಿ? ಏನಿರುತ್ತೆ? ಅವನು ಮಾಡಿರೋ ಅಪರಾಧ ಇದರಲ್ಲಿ ಬರೆದಿರತ್ತೆ. ನಮಗೂ ಅದೇ ಶಿಕ್ಷೆ ಇತ್ತು. ನಮಗೆ ಕೊಟ್ಟಂತಹ ಬಿರುದೇನಾಗಿತ್ತು? ಪಾಪಿಗಳು. ದಂಡನೆ ಏನು ಬರಬೇಕಿತ್ತು? ಮರಣದಂಡನೆ. ಆದರೆ ಈಗ ಏನು ಮಾಡಿದ್ದಾರೆ? ಆ ಸ್ಲೇಟಲ್ಲಿ ಇವನು ನೀತಿವಂತ. ನೀತಿವಂತ ಅಂದ್ರೇನು? ದೇವರಂತಹವನು ಇವನು, ನಾವು ದೇವರಂತಹವರು. ಈ ಹೆಸರು ಬರಲಿಕ್ಕೆ ಯಾರ ಕಾರಣ? ಯೇಸು ಕ್ರಿಸ್ತರು. ಹೇಗೆ? ನಮ್ಮ ಮರಣದಂಡನೆಯನ್ನು, ನಮ್ಮ ಶಿಕ್ಷೆಯನ್ನು ಯೇಸು ಸ್ವಾಮಿ ಸ್ವೀಕರಿಸಿದ್ದಾರೆ. ಅದರ ನಿಮಿತ್ತ ಅದರ ಫಲವನ್ನು ನಾವು ನಂಬುವವರಿಗೆ ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇದೀಗ ಬುದ್ಧಿವಂತಿಕೆಯಲ್ಲಿ ಯೋಚನೆ ಮಾಡೋರಿಗೆ ಏನಾಗುತ್ತೆ? ಬುದ್ಧಿವಂತರಿಗೆ ಶಿಲುಬೆ ಏನು ಸಂಕೇತ ಆಗಿದೆ? ಹುಚ್ಚು ಸಂಗತಿಯಾಗಿದೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಯೋಗ್ಯನಾದವನಿಗೆ, ಮರಣದಂಡನೆ ವಿಧಿಸಿದವನಿಗೆ, ಇಲ್ಲಪ್ಪ ನೀನು ನೀತಿವಂತ ಅಂತ ಹೇಳಿಬಿಟ್ರೆ ಅವನಿಗೆ ಏನಾಗ್ಬೋದು? ಬಿರಿಯಾನಿ ತಿನ್ನಬೇಕು, ಎಲ್ರಿಗೂ ಬಿರಿಯಾನಿ ಕೊಡಬೇಕು. ಏನು ಸೀರಿಯಸ್ ಆಗಿಬಿಟ್ರಿ ನೀವು? ಅನಿಸೋದಿಲ್ಲ? ಎಲ್ರಿಗೆ ಖುಷಿಯಾಗಿ ಏನಾದ್ರು ಕೊಡಬೇಕು ಅನ್ಸೋದಿಲ್ವಾ? ಮರಣದಂಡನೆ ಹೋಯ್ತು, ನೀತಿವಂತನಾಗಿದ್ದೇನೆ. ಯಾರು ಹೇಳಿದಪ್ಪ ನೀನು ನೀತಿವಂತನಾ? ಅಕ್ಕಪಕ್ಕದವರೆಲ್ಲ ಕೇಳ್ತಾರೆ, ನೀನಾ? ಅಬ್ಬಬ್ಬಬ್ಬಬ್ಬ ಯಾರು ಹೇಳಿದ್ದು ಅಂತೇಳಿ. ಆದರೆ ಜಡ್ಜಿಗೆ ತಲೆ ಸರಿ ಇಲ್ಲ ಅಂತೇಳಿ. ಅಂತಹ ಬಿರುದನ್ನು ನಾವು ಪಡೆದುಕೊಂಡಿದ್ದೇವೆ. ಹೆಮ್ಮೆಯಿಂದ ಹೇಳಿಕೊಳ್ತಾನೆ, ತಾನು ಯಾಕೋಬ್ಯನೆಂದು, ಯೇಸುವಿನ ದಾಸನೆಂದು. ಸರ್ವೇಶ್ವರನ ದಾಸ ನಾನು. ಯಾರು ಈ ಮಾತನ್ನು ಹೇಳೋದಿಲ್ವೋ ಅವನು ಸ್ವರ್ಗ ರಾಜ್ಯಕ್ಕೆ ಹೋಗೋದಿಲ್ಲ. ಓಪನ್ ಆಗಿ ಯಾರು ಹೇಳ್ತಾರೋ, ಧೈರ್ಯದಿಂದ ಯಾರು ಹೇಳ್ತಾನೋ ಅವನು ಮಾತ್ರ ಸ್ವರ್ಗ ರಾಜ್ಯ ಸೇರಿಕೊಳ್ತಾನೆ. ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತಾರೆ, ಹೇಡಿಗಳು ಸ್ವರ್ಗ ಸಾಮ್ರಾಜ್ಯವನ್ನು ಸೇರೋದಿಲ್ಲ. ಹೇಡಿಗಳು ಅಂದರೆ ಯಾರು? ತಾನು ಕ್ರೈಸ್ತನೆಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೊಳ್ಳುವವನು, ಇನ್ನೊಬ್ಬನಿಗೆ ಕ್ರಿಸ್ತನನ್ನು ಕೊಡಲಿಕ್ಕೆ ನಾಚಿಕೊಳ್ಳುವವನು, ಹೆದರುವವನು ಹೇಡಿ. ಹೇಡಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ನಾವು ವಾಕ್ಯ ಕೇಳಲಿಕ್ಕೆ ಹೋಗೋ ಮೊದಲು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಇವತ್ತಿನ ಈ ಶುಭ ಸಮಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆ, ಇಲ್ಲಿ ಏನು ಬೋಧಿಸಬೇಕೆಂದು ನೀವೇ ಬಲ್ಲವರಾಗಿದ್ದೀರಿ. ನಮ್ಮನ್ನು, ನಾವು ವಾಸವಿರುವ ಈ ಮನೆಯನ್ನು, ಸುತ್ತಮುತ್ತಲಿರುವ ಎಲ್ಲವನ್ನು ನಿಮ್ಮ ಪಾದಚರಣೆಗಳಿಗೆ ಸಮರ್ಪಿಸುತ್ತೇವೆ. ಇಲ್ಲಿ ವಾಕ್ಯವನ್ನು ಕೇಳದಂತೆ ಅಡ್ಡಿಪಡಿಸಲು ಬಂದಿರುವ ಎಲ್ಲ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಿಹಾಕುತ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಿದ್ದೇನೆ. ಇದೇ ಗಳಿಗೆಯಲ್ಲಿ ಈ ಸ್ಥಳವನ್ನು ಬಿಟ್ಟು ತೊಲಗಿ, ಇನ್ನೆಂದಿಗೂ ಬರಕೂಡದೆಂದು, ಯಾರನ್ನೂ ಬಾಧಿಸಕೂಡದೆಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತಾ, ಯೇಸುವೆ ನಿಮ್ಮ ರಕ್ತವನ್ನು ಪ್ರತಿಯೊಬ್ಬರ ಮೇಲೂ, ಈ ಮನೆಯ ಮೇಲೂ ಸುತ್ತಮುತ್ತಲೂ ತೆಗೆದುಕೊಳ್ಳುತ್ತಿದ್ದೇನೆ. ನಿಮ್ಮ ರಕ್ತದಿಂದ ಈ ಪರಿಸರವನ್ನು ಪರಿಶುದ್ಧಗೊಳಿಸಿ, ನಮ್ಮ ಕಿವಿ, ಕಣ್ಣು, ಮೂಗು, ಇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು ಪರಿಶುದ್ಧಗೊಳಿಸಿರುವುದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಅಂತರಂಗದ ಹೃದಯವನ್ನು ತೆರೆದು, ನಮ್ಮ ಆತ್ಮದ ಕಣ್ಣುಗಳನ್ನು, ಕಿವಿಗಳನ್ನು ತೆರೆದು ನಾವು ವಾಕ್ಯವನ್ನು ಕೇಳುವಂತೆ, ಗ್ರಹಿಸಿಕೊಳ್ಳುವಂತೆ ಮಾಡಿರೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ತಂದೆ, ಏನನ್ನು ಬೋಧಿಸಬೇಕೋ ಅದನ್ನು ನೀವೇ ನನ್ನ ನಾಲಿಗೆಯಲ್ಲಿಟ್ಟು ಆ ವಾಕ್ಯವನ್ನು ಬೋಧಿಸುವಂತೆ ಮಾಡಿರೆಂದು, ನನಗೂ ಇಲ್ಲಿರುವ ಪ್ರತಿಯೊಬ್ಬರಿಗೂ ಕಲಿಸಿ ಮಾರ್ಗದರ್ಶನ ನೀಡಿರೆಂದು, ಮತ್ತು ಈ ಶುಭ ಸಂದೇಶವನ್ನು
ಸಂಕೇತಗಳ ಮೂಲಕ, ಅದ್ಭುತಗಳ ಮೂಲಕ, ಪವಾಡಗಳ ಮೂಲಕ ನಿಮ್ಮ ಮಾತಿನಂತೆ ರುಜುವಾತುಪಡಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ, ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಏನನ್ನು ಬೇಡಿಕೊಂಡಿದ್ದೇವೋ ಅದೆಲ್ಲವನ್ನು ನೀವು ದಯಪಾಲಿಸಿದ್ದೀರಿ ಎಂದು ವಿಶ್ವಾಸಿಸುತ್ತೇನೆ. ಮಾತೆ ಮರಿಯಮ್ಮನವರೇ, ಸಕಲ ದೇವದೂತರುಗಳೇ, ನಮ್ಮ ಈ ಸಮಯವನ್ನು ನಾವು ಕೇಳಲು ಹೋಗುವ ಎಲ್ಲವನ್ನು, ನಮಗಾಗಿ ದೇವರಿಟ್ಟಿರುವ ಎಲ್ಲವನ್ನು ಪಡೆದುಕೊಳ್ಳುವಂತೆ ದೇವರಲ್ಲಿ ಭಿನ್ನಯಿಸಿರಿ ಎಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಆಮೇನ್. ನಾವು ಎಲ್ಲರ ಹಾಗೆ ಬದುಕಲಿಕ್ಕೆ ಆಗೋದಿಲ್ಲ. ಸಂತ ಪೌಲರು ಹೇಳ್ತಾರೆ, ನಾವು ಈ ಲೋಕಕ್ಕೆ ಸೇರಿದವರಲ್ಲ. ಅಂದಮೇಲೆ ನಮ್ಮ ಯೋಚನೆ, ನಮ್ಮ ಮಾತು, ನಮ್ಮ ನುಡಿ, ನಮ್ಮ ದೃಷ್ಟಿ, ನಾವು ಹೋಗುವ ಬರುವ ದಾರಿಗಳು ಅದೆಲ್ಲರಿಗೆ ವಿಭಿನ್ನವಾಗಿದೆ. ಆದರೆ ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಮ್ಮನ್ನು ನಾವು ಪರೀಕ್ಷಿಸಬೇಕಷ್ಟೆ. ಫಿಲಿಪಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 19ನೇ ವಾಕ್ಯ. ನಾಲ್ಕನೇ ಅಧ್ಯಾಯ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವುದು. ನಮ್ಮ ತಂದೆಯಾದ ದೇವರಿಗೆ ಸಾಕು ಅದು ನೀವು ಎಲ್ಲ ಬೈಬಲ್ಗಳಿಂದ ಓದಿ. 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗಾಯುವಂತರಗಳಲ್ಲಿಯೂ ಪ್ರಭಾವ. ಆಮೇಲೆ ನಿಮ್ಮದರಲ್ಲಿ ನಮ್ಮ ದೇವರು ತಮ್ಮ ಮಹಾದಾಶ್ಚರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ನಮ್ಮ ತಂದೆಯ ದೇವರಿಗೆ ನಿರಂತರವೂ ಮಹಿಮೆ ಸಲ್ಲುವುದು. ಓಕೆ, ಅಲ್ಲಿ ವಾಕ್ಯ ಹೇಳುತ್ತೆ, ತಂದೆಯಾದ ದೇವರು ತಮ್ಮ ಮಹದ್ ಐಶ್ವರ್ಯದಿಂದ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಅಗತ್ಯ ಅಂದರೆ ಏನು? ಆಸೆಗಳನ್ನು ಪೂರೈಸುವರು ಅಂತ ಹೇಳಿದ್ರು, ಅಗತ್ಯಗಳನ್ನು ಪೂರೈಸುವರು. ಅಲ್ಲಿ ಕೊರತೆ ಏನು ಅಂತ ಹೇಳಿದರು, ಏನು ಕಡಿಮೆ ಇದೆ ಅಲ್ವಾ? ಅಂದರೆ ನನಗೆ ಏನು ಅಗತ್ಯ ಇದೆ ಅದನ್ನು ಪೂರೈಸ್ತಾರೆ. ಅದನ್ನು ಮಾತ್ರ ನಾನು ಯೋಚಿಸ್ಬೋದು, ನನಗೆ ಬದುಕಲಿಕ್ಕೆ ದೊಡ್ಡ ಬಂಗಲೆ ಬೇಕು ಅಂದರೆ ಅದು ಸಿಗಲ್ಲ. ನಾನು ಶ್ರಮಪಟ್ಟು ಮಾಡ್ಬೋದು. ನನಗೇನು ಅಗತ್ಯ ಇದೆಯೋ ಬೇಸಿಕ್ ನೀಡ್ಸ್, ನಾನು ದೈವಿಕ ಜೀವನವನ್ನು ಜೀವಿಸಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ದೇವರು ಪೂರೈಸ್ತಾರೆ. ಯಾವಾಗ? ಕೀರ್ತನೆ 34ಕ್ಕೆ ಹೋಗೋಣ. ಕೀರ್ತನೆ 34, ಖಾಲಿ 34. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ. 34:9. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಬೇಡಿಗೂ ಕಡಿಮೆ ಇಲ್ಲ. ಸಾಕು. ನಿಮ್ಮದ್ರಲ್ಲಿ ಏನಿದೆ? ದೇವಜನರೇ, ನಿಮಗಿರಲಿ ಪ್ರಭುವಿನ ಭಯಭಕ್ತಿ ಅಂತರೂ ಇರದು ಯಾವ ಕುಂದುಕೊರತೆಯಾಗೀತಿ. 10ನೇ ವಾಕ್ಯ. ಯುವಕೇಸರಿಗೆ ಇರಬಹುದು ಹಸಿವು, ಪ್ರಭುವನ್ನು ಅರಸುವವರಿಗಿರದು ಒಳಗಿನ ಅಭಾವ. ಸಾಕು. 9-10 ನೀವು ಓದಿ. ಏನಾಯಿತು? ಓಕೆ, ಇಲ್ಲಿ ದೇವ ಜನರೇ, ನಿಮ್ಮದ್ರಲ್ಲಿ ಸ್ಟಾರ್ಟಿಂಗ್ ಏನಿದೆ? ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ,
ದೇವ ಜನರು ಅಂದರೆ ಏನು? ಸೇಂಟ್ಸ್. ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ನೋಡಿದರೆ ಸಂತರುಗಳೇ ಅಂತೇಳಿ. ಸಂತರುಗಳೇ ಮತ್ತೆ ಒಂದು ಬಿರುದು. ನಾವು ಯಾವಾಗ ಸಂತರಾದ್ವಿ? ಸತ್ತ ಮೇಲೆ ಸಂತರಾಗೋದು ಜೀವಂತ ಇರುವಾಗ. ಯಾವಾಗ ಸಂತರಾಗಬೇಕು? ಯಾವಾಗ ಬಿರುದು ಸಿಗಬೇಕು? ದೇವರು ನಮಗೆ ಸಂತರೇ ಅಂತೇಳಿ ಕರೆದಿದ್ದಾರೆ, ಸಂತೆಗಳೇ ಅಲ್ಲ. ನಾವೇನಾಗಿದ್ದೇವೆ? ಸಂತರೇ ಅಂತ ಕರೆದಿದ್ದಾರೆ. ಸಂತರೇ, ನಿಮಗಿರಲಿ ಪ್ರಭುವಿನ ಭಯಭಕ್ತಿ, ಅಂಥವರಿಗಿರದು ಯಾವ ಕುಂದುಕೊರತೆಯ ಭೀತಿ. ನಿಮಗಿರಲಿ ಪ್ರಭುವಿನ ಭಯಭಕ್ತಿ. ಭಯಭಕ್ತಿ ಅಂದ್ರೇನು? ತಂದೆಯ ಭಯಭಕ್ತಿ ಅಂದ್ರೇನು? ತಾಯಿಯ ಭಯಭಕ್ತಿ ಅಂದ್ರೇನು? ಹೇಗಿರುತ್ತೆ ಪ್ರಾಕ್ಟಿಕಲ್ ಆಗಿ? ಯಾರು ಹೇಳ್ತೀರಿ? ಇಲ್ಲ, ಪ್ರಾಕ್ಟಿಕಲ್ ಆಗಿ ಭಯಭಕ್ತಿಯನ್ನು ತಂದೆ ತಾಯಿಗಳಿಗೆ ಹೇಗೆ ತೋರಿಸ್ತೇವೆ? ತಂದೆ ತಾಯಿಗಳಿಗೆ ತೋರಿಸಿದರೆ ಅಲ್ವಾ ದೇವರಿಗೆ ತೋರಿಸ್ಲಿಕ್ಕಾಗೋದು. ಒಂದು ಗೌರವ ಕೊಡೋದು, ಮತ್ತೆ ಮತ್ತೆ ಅವರು ನಮ್ಮ ಯೋಚನೆಗೆ ವಿರುದ್ಧವಾದದ್ದು ಹೇಳಿದರೆ ಕಾಯಿನ ಹಾಬೇಲರಲ್ಲಿ ಯಾರ ಭಕ್ತಿ ದೇವರಿಗೆ ಇಷ್ಟ ಆಯಿತು? ಕಾಯಿನ ಹಣ್ಣು ಹಂಪಲು ಕೊಟ್ಟ, ಹಾಬೇಲ ಕುರಿ ಕೊಟ್ಟ. ಯಾಕೆ ಕುರಿ ಕೊಟ್ಟ? ಅವನು ಕುರಿ ಕಾಯ್ತಿದ್ದ, ಅವನಲ್ಲಿ ಕುರಿ ಇತ್ತು, ಕುರಿ ಕೊಟ್ಟ. ಕಾಯಿನ ತೋಟ ಕೃಷಿ ಮಾಡ್ತಾಯಿದ್ದ, ಹೊಲ ನೋಡ್ಕೊಳ್ತಾ ಇದ್ದ, ಹಣ್ಣು ಹಂಪಲು ಕೊಟ್ಟ. ದೇವರಿಗೆ ಕುರಿ ಇಷ್ಟ ಆಯಿತು, ಹಣ್ಣು ಹಂಪಲು ಇಷ್ಟ ಆಗಲಿಲ್ಲ. ಹೇಗೆ ಯೋಚಿಸ್ತೀರಿ? ಆದರೆ ದೇವರು ಕುರಿ ಮಾಂಸ ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ಹಣ್ಣು ಹಂಪಲು ಇಷ್ಟ ಇಲ್ಲ, ನಮ್ಮ ಥರನೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ತಂದೆ ತಾಯಿಗಳಿಗೆ ಗೊತ್ತಾಗದೇ ಇರ್ಬೋದು ಪ್ರೀತಿ, ಮಕ್ಕಳು ಪ್ರೀತಿಸ್ತಾರ ಇಲ್ವೋ ಅಂಥೇಳಿ. ಆದರೆ ದೇವರಿಗೆ ಗೊತ್ತಾಗತ್ತೆ ಯಾರು ಯಾವ ರೀತಿ ಮಾಡ್ತಾ ಇದ್ದಾನಂತೇಳಿ. ಯೇಸುಸ್ವಾಮಿ ದೇವಾಲಯದಲ್ಲಿ ಕುಳಿತುಕೊಂಡು ನೋಡುವಾಗ ಒಬ್ಬ ವಿಧವೆ ಅವಳ ಹತ್ರ ಇದ್ದ ಊಟಕ್ಕೆ ಅಂತ ಇಟ್ಟಿದ್ದ ಬಿಡಿ ಕಾಸನ್ನು ದೇವರಿಗೆ ಹಾಕ್ತಾಳೆ. ಅದು ಯೇಸುಸ್ವಾಮಿ ಅದನ್ನು ವರ್ಣಿಸ್ತಾರೆ, ಅವಳ ಹತ್ರ ಇದ್ದಿದ್ದು ಅಷ್ಟೇ ಅಂತೇಳಿ. ಅಷ್ಟೇ ಇತ್ತು ಅವಳ ಹತ್ರ, ಊಟದ ಕಾಸನ್ನು ಅವಳು ಹಾಕಿಬಿಟ್ಲು. ಅಲ್ವಾ? ದೇವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ತಂದೆ ತಾಯಿಗಳನ್ನು ಗೌರವಿಸುವವನು ಭಯಭಕ್ತಿ ತೋರಿಸ್ತಾನಂತ ಹೇಳಲಿಕ್ಕಾಗಲ್ಲ. ಕೊನೆಯ ತನಕ ಅವರ ಸೇವೆ ಮಾಡಿ ತನ್ನನ್ನು ಹೇಗೆ ನೋಡಿಕೊಂಡ್ರೋ ಅದಕ್ಕಿಂತ ಮಿಗಿಲಾಗಿ ನೋಡಿಕೊಳ್ತಾನಾದರೆ ಅವನು ಭಯಭಕ್ತಿಯಿಂದ ಇದ್ದಾನೆ ಅಂತೇಳಿ, ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಯಲ್ಲಿ ಯಾವುದಲ್ಲಿ? ತಂದೆ ತಾಯಿಗಳು ಒಂದು ಕಡೆ ಇರ್ತಾರೆ, ಇನ್ನೊಬ್ಬ ಬೆಂಗಳೂರಲ್ಲಿ ಇರ್ತಾನೆ. ಬೆಂಗಳೂರಿಂದ ಅಮ್ಮ ಹೇಗಿದ್ದೀ, ಚೆನ್ನಾಗಿದ್ದೀ, 24 ಗಂಟೆ ಫೋನ್ ಮಾಡ್ತಾನೆ. ಆದರೆ ಅಮ್ಮನಿಗೆ ಟ್ಯಾಬ್ಲೆಟ್ ಆಗಲಿ ಇದಕ್ಕೆ ದುಡ್ಡು ಕೊಡ್ತಾನೆ. ಸೇವೆ ಮಾಡಲಿಕ್ಕೆ ಯಾರಿಗೂ ಪುರ್ಸೊತ್ತಿರೋದಿಲ್ಲ, ಅಥವಾ ಒಂದು ಸ್ವಲ್ಪ ಹೊತ್ತು ಅವರ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ ಆಗಲಿ. ಭಯಭಕ್ತಿ ಅಂದರೆ ನನ್ನ ಆತ್ಮದಿಂದ ಸಲ್ಲಿಸುವ ಪ್ರೀತಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವಜನರೇ, ಸಂತರುಗಳೇ, ನಿಮಗಿರಲಿ ಪ್ರಭುವಿನ ಪ್ರೀತಿ, ಅಂಥವರಿಗಿರೋದು ಕುಂದುಕೊರತೆ.
ಈಗ ನಿಮ್ಮಲ್ಲೇ ನೀವು ಹೇಳಿದ್ರಿ, ಯಾರು ತಂದೆ ತಾಯಿಗಳ ಮಾತನ್ನು ಕೇಳ್ತಾರೋ, ಕೇಳಿ ಅದರಲ್ಲಿ ಸರಿ ಇದ್ದದನ್ನು ಅವರಿಗೆ ಮಾಡ್ತಾರಾದರೆ ಅದು ಪ್ರೀತಿಯ ಏನು? ಪ್ರೀತಿ ಇದೆ ಅಂತ ಹೇಗೆ ತೋರಿಸ್ತೇವೆ? ಕಾರ್ಯದಲ್ಲಿ ತೋರಿಸ್ತೇವೆ. ಹಾಗೆ ನಾನು ದೇವರಲ್ಲಿ ಭಕ್ತಿ ಇದೆ, ಭಯ ಇದೆ ಅಂತ ಹೇಳಿದರೆ ದೇವರು ಹೇಳುವ ಪ್ರತಿಯೊಂದನ್ನು ಮಾಡ್ತೇನೆ. ತಂದೆ ತಾಯಿ ಹೇಳಿದ್ದು ಪ್ರತಿಯೊಂದು ಮಾಡಲಿಕ್ಕೆ ಆಗದೇ ಇರ್ಬೋದು, ಏಕೆಂದರೆ ಮಾನಸಿಕವಾದ ಯೋಚನೆ. ಆದರೆ ದೇವರು ಹೇಳುವ ಪ್ರತಿಯೊಂದನ್ನು ನಾನು ಮಾಡ್ತೇನಾದರೆ ನಾನು ದೇವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತೇಳಿ. ಇಲ್ಲಾಂದರೆ ನಾನೇನು ಮಾಡ್ತಾ ಇದ್ದೇನೆ? ಎಲೆಕ್ಟ್ರಿಕಲ್ ಕೆಲಸಕ್ಕೆ ಎಲೆಕ್ಟ್ರಿಷಿಯನ್ ಬೇಕು, ಪೈಪ್ ಕೆಟ್ಟೋದ್ರೆ ಪ್ಲಂಬರ್ ಬೇಕು, ಆರೋಗ್ಯ ಕೆಟ್ಟೋದ್ರೆ ಡಾಕ್ಟ್ರ್ ಬೇಕು. ಹೀಗೆ ಪ್ರತಿಯೊಂದಕ್ಕೆ ನಾವು ಒಬ್ಬೊಬ್ಬರನ್ನು ಆರಿಸ್ಕೊಂಡಿದ್ದೇವೆ. ಹೀಗೆ ದೇವರು ನಮಗೇನಾಗಿರ್ತಾರೆ? ಕಷ್ಟ ಬಂದಾಗ ಒಂದು ಪರಿಹಾರ ಕೊಡುವವರು. ಎಲ್ಲೂ ಆಗದೇ ಇದ್ದರೆ ಲಾಸ್ಟ್ ಅಂಗಡಿ ಇವ್ರದೇ, ಯೇಸು ಸ್ವಾಮಿ ಜನರಲ್ ಸ್ಟೋರ್. ಏನು ಬೇಕಾದ್ರೂ ಸಿಗತ್ತೆ ಆ ಅಂಗಡಿಯಲ್ಲಿ, ಎಲ್ಲ ಸಿಗತ್ತೆ. ಏನು ಮಾಡಬೇಕು? ಪ್ರಾರ್ಥಿಸಬೇಕು. ವಿಶ್ವಾಸದಿಂದ ಪ್ರಾರ್ಥಿಸಿದರೆ ಸಿಗತ್ತೆ. ಆದರೆ ಇಷ್ಟೇ ಭಕ್ತಿ ಆದರೆ ದೇವರಿಗೆ ಏನು ನಷ್ಟ ಆಗಲ್ಲ, ನಾವು ಕಳ್ಕೊಳ್ತೇವೆ. ಏನು ಕಳ್ಕೊಳ್ತೇವೆ? ಮುಂದೆ ನೋಡೋಣ ಏನು ಕಳ್ಕೊಳ್ತೇವೆ. ಯಾರು ಯೇಸುವಿನ ಮಾತನ್ನು ಕೇಳಿ ಅದರಂತೆ ನಡೆಯುತ್ತಾನೋ ಅವನು ಬಂಡೆಯ ಮೇಲೆ ಮನೆ ಕಟ್ಟಿದವನಂತೆ. ಅಂಥವರಿಗೆ ಇರಬಹುದು ಹಸಿವು, ದಾಹ. ಯುವಕೇಸರಿಗೆ ಇರಬಹುದು ಹಸಿವು, ದಾಹ. ಪ್ರಭುವನ್ನು ಅರಸುವವರಿಗೆ ಇರದು ಒಳಿತಿನ ಅಭಾವ. ದೇವರನ್ನು ಪ್ರೀತಿಸುವವರಿಗೆ ಒಳ್ಳೆಯದರ ಕೊರತೆ ಇರೋದಿಲ್ಲ. ಸತ್ಯನಾ? ಕೆಲವರು ಒಳಗಡೆನೇ ನಗಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯ ಹೇಳುತ್ತೆ, ಕೊಡಿರಿ ನಿಮಗೆ ಕೊಡಲಾಗುವುದು. ನಮ್ಮ ಕಡೆ ನಮ್ಮ ಪ್ಯಾರಿಷಲ್ಲಿ ಹಾಲ್ ಕಟ್ಟಿದ್ರು, ಚರ್ಚ್ ಹೊಸದು ಮಾಡಿದರು. ಕೊನೆಗೆ ಬಂತು ಗುರುಗಳಿಗೆ ಮನೆ ಸರಿ ಇಲ್ಲ ಅಂಥೇಳಿ. ಹಾಲಿಗೆ ದುಡ್ಡು ಕೊಟ್ಟರು, ಚರ್ಚ್ ಕಟ್ಟಲಿಕ್ಕೆ ದುಡ್ಡು ಕೊಟ್ಟರು. ಫಾದರ್ ಮನೆ ಹೇಳುವಾಗ ಗುಸು 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 ಸ್ಟಾರ್ಟ್ ಆಯಿತು. ಎಷ್ಟು ಬೇಕು? 10 ಕೋಟಿಗಿಂತ ಜಾಸ್ತಿ ಜನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗುಸು ಗುಸು ಮಾಡಿದರು, ಕೊಟ್ಟರು. ಕೊನೆಗೆ ಫೌಂಡೇಶನ್ ಹಾಕೋಗಿ ಇಷ್ಟು ದೊಡ್ಡದು ಯಾಕಪ್ಪ ಅಂಥೇಳಿ. ದೊಡ್ಡ ಬಂಗ್ಲಾ ಇದ್ದಾಗಿದೆ ಅದು. ಇಷ್ಟೇ ಯಾಕೆ ಫಾದರಿಗೆ? ಇಬ್ಬರೇ ಫಾದರ್ ಇರೋದಲ್ವಾ ಅಂತೇಳಿ. ಇವತ್ತು ದೇವರು ನಮಗೆ ಕೇಳ್ತಾ ಇದ್ದಾರೆ, ನೀನು ನನ್ನನ್ನು ನಿಜವಾಗಿ ಪ್ರೀತಿಸ್ತಾ ಇದ್ದೀಯೋ? ನಾನು ನನ್ನಲ್ಲಿದ್ದದ ಎಲ್ಲವನ್ನು ಕೊಟ್ಟಿದ್ದೇನೆ, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯೋ ಅಂಥೇಳಿ. ನಾನು ಯೇಸುವಿನ ವಾಕ್ಯ ಹೇಳ್ತಾರೆ, ಕೊಡಿ ಕೊಡಲಾಗೋದು. ನಾನು ಯಾಕೆ ಕೊಡ್ತೇನೆ? ದೇವರಿಗೆ ಕೊಟ್ಟರೆ ಸಿಗತ್ತೆ ಅಂತೇಳಿದರೆ ನಾನು ಒಂದು ಉದ್ದೇಶ ಇಟ್ಕೊಂಡೇ ಕೊಡ್ತೇನೆ, ನನಗೆ ಸಿಗತ್ತೆ ಅಲ್ವಾ? ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕೊಡುವಾಗ ಈ ಕೈಯಲ್ಲಿ ಕೊಟ್ಟರೆ ಈ ಕೈಗೆ ಗೊತ್ತಾಗಬಾರ್ದು. ಒಂದು ಕಡೆ ಹೇಳ್ತಾರೆ ಕೊಡಿ ಕೊಡಲಾಗೋದು, ಆದರೆ ಈ ಕಡೆ ಕಟ್ಟರೆ ಈ ಕಡೆ ಗೊತ್ತಾಗಬಾರ್ದು. ಅಷ್ಟು ಸೂಕ್ಷ್ಮ ಆಗಿ ಇರಬೇಕು ಅದು. ನೀನು ಮಾಡುವ ಧಾರ್ಮಿಕ ಕಾರ್ಯಗಳು ಗುಪ್ತವಾಗಿರಲಿ, ನಿನ್ನ
ತಂದೆಗೆ ಮಾತ್ರ ಅದು ಗೊತ್ತಾಗಬೇಕು, ದೇವರಿಗೆ ಮಾತ್ರ ಗೊತ್ತಾಗಬೇಕು, ಬೇರೆ ಯಾರಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಏನಾಗತ್ತೆ, ಜನರು ಚಪ್ಪಾಳೆ ತಟ್ಟಿದ್ರು ಅಂತ ಹೇಳಿದರೆ ಅಲ್ಲಿಗೆ ಮುಗಿದೋಯ್ತು, ಪ್ರತಿಫಲ ಬಂದಾಯ್ತು. ಹೆಸರು ಕರೆದ್ರು ಅಂತ ಹೇಳಿದರೆ ಪ್ರತಿಫಲ ಬಂದಾಯ್ತು. ಶಾಲ್ ಹಾಕಿದ್ರಂತೆ ಕಂಪ್ಲೀಟ್ ಬಂದಾಯ್ತು. ಹೌದು. ಮತ್ತೆ ನಾವು ದೇವರೇ ನಾವು ಅಷ್ಟು ಕೊಟ್ಟಿದ್ವಲ್ಲ ಎಲ್ಲಿ ಅಂತೇಳಿ, ಅದು ನಿಮಗೆ ಆಗಲೇ ಕೊಟ್ಟಿದ್ದೇನೆ. ಎಷ್ಟೋ ಮಂದಿ ಇದ್ದಾರೆ, ಎಷ್ಟೋ ಮಂದಿ ನಾವು ನಡೆಸುವ ಹಾಸ್ಪಿಟಲಲ್ಲಿ ಬಂದು ಪೂರ್ತಿ ಮನೆ ಗಿನೆ ಎಲ್ಲವನ್ನ ಕೊಟ್ಟು ಖಾಲಿಯಾಗಿ ದುಡ್ಡು ಇಲ್ಲದೆ ಬಟ್ಟೆ ಇಲ್ಲದೆ ಬಂದವರು. ನಾ ಪ್ಲೇಸಿನ ಹೆಸರು ಹೇಳೋದಿಲ್ಲ, ಅನೇಕರಿದ್ದಾರೆ, ಅನೇಕರು. ಯಾಕೆ? ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ಅಡವಿ ಬೀಳುವ ಕಲ್ಲು, ನಾನು ಬೆಂಕಿ ಹಚ್ಚಲಿಕ್ಕೆ ಬಂದವನು. ದೇವರು ಎಲ್ಲವನ್ನು ರಹಸ್ಯವಾಗಿ ಹೇಳಿದ್ದಾರೆ. ಯಾಕೆ ರಹಸ್ಯವಾಗಿ ಹೇಳಿದ್ದಾರೆ? ಯಾರು ಸ್ವರ್ಗಕ್ಕೆ ಹೋಗಬಾರ್ದು ಅಂತೇಳಿ. ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಾನು ರಹಸ್ಯವಾಗಿ ಹೇಳಿದ್ದೇನೆ. ಯಾಕೆ? ಕಿವಿದ್ದವನು ಕೇಳಿಸ್ಕೊಳ್ಬಾರ್ದು, ಕಣ್ಣಿದ್ದವನು ನೋಡಬಾರ್ದು, ಗ್ರಹಿಸಬಾರ್ದು. ಒಂದು ವೇಳೆ ಗ್ರಹಿಸಿದನಾದರೆ ಅವನು ಕ್ಷಮೆ ಪಡೆದು ಸ್ವರ್ಗಕ್ಕೆ ಸೇರಿಕೊಳ್ತಾನೆ. ಆಗಬಾರ್ದು. ಮತ್ತೆ ಯಾರಿಗೆ ಹೇಳಿದ್ದದು? ಮತ್ತೆ ಯಾಕೆ ಯೇಸುಸ್ವಾಮಿ ಬಂದಿದ್ದು? ಯಾರು ನಿಜವಾದ ಪ್ರೀತಿಯಿಂದ ತುಂಬಿದ್ದಾರೋ ಅವರಿಗೆ ಮಾತ್ರ. ನಿಜವಾದ ಪ್ರೀತಿ ಅಂದ್ರೇನು? ದೇವರನ್ನು ಫಸ್ಟಿಗೆ ನಾನು ಅರ್ಥಕೊಳ್ಬೇಕು, ನನ್ನ ಬುದ್ಧಿ ಶಕ್ತಿಯನ್ನು ನಾನು ಬಿಡಬೇಕು, ದೇವರು ಏನು ಹೇಳ್ತಾ ಇದ್ದಾರಾ ಅದನ್ನೇ ಜೀವಿಸ್ಲಿಕ್ಕೆ ಹೋಗಬೇಕು. ಆಗ ಅವನಿಗೆ ರಹಸ್ಯ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಸಾಮಾನ್ಯ ಜನರ ಹಾಗೆ ಒಬ್ಬನು ಬಂದು ಕೇಳಿದ, ಈ ಪ್ರಕಾರ ನಡೆದ್ರೆ ಅಂಗಡಿ ನಡೆಸ್ಲಿಕ್ಕಾಗತ್ತಾ ಅಂತೇಳಿ. ನಾನು ಹೇಳಿದ್ರೆ ನಾನು ನಡೆಸ್ತಾ ಇದ್ದೇನೆ, ಲಾಭ ಆಗತ್ತಾ ಅಂತೇಳಿ. ಅದು ಗೊತ್ತಿಲ್ಲಪ್ಪ, ನನಗೆ ನಷ್ಟ ಆಗಲಿಲ್ಲ. ದೇವರ ನೀತಿವಂತತೆಯ ಪ್ರಕಾರ ಹೋದರೆ ಶ್ರೀಮಂತನಾಗ್ತಾನ? ನಾನು ಇಲ್ಲ ಅಂತ ಹೇಳೋದಿಲ್ಲ. ಶ್ರೀಮಂತನು ಒಂಟೆ ಆದರೂ ಸೂಜಿ ಕಣ್ಣಲ್ಲಿ ನುಗ್ಬೋದು, ಆದರೆ ಶ್ರೀಮಂತನು ಸ್ವರ್ಗ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ಶ್ರೀಮಂತ ಮಾಡಲಿಕ್ಕೆ ದೇವರಿಗೆ ಆಗತ್ತೆ. ಅದಕ್ಕೆ ಆ ವಾಕ್ಯ ಸ್ಟಾರ್ಟಿಂಗಲ್ಲಿ ಏನು ಹೇಳುತ್ತೆ? ನನ್ನ ಕೊರತೆಗಳನ್ನು ನೀಗಿಸುವರು. ನನಗೇನು ಕಡಿಮೆ ಇದೆ ಅದನ್ನು ಪೂರೈಸ್ತಾರೆ. ನನ್ನ ಅವಶ್ಯಕತೆಗಳಿಗೆ ತಕ್ಕಂತೆ ಅವರು ಸ್ಪಂದಿಸ್ತಾರೆ. ಬದಲು ಯಾವತ್ತೂ ಒಂದು ಮಾತು ಕೇಳ್ತಾರೆ, ನೀವು ಹೇಗೆ ನಡೆಸ್ತೀರಿ ಅಂತೇಳಿ. ನನ್ನ ಅವಶ್ಯಕತೆಗೆ ತಕ್ಕಂತೆ ನನಗೆ ಸಿಗತ್ತೆ. ನಾನು ಮೊದಲು ಮಾಡಬೇಕು. ಹೇಗೆ? ವಿಶ್ವಾಸದಿಂದ. ಹಿಂದೆ ಸಿಗತ್ತೆ ಅಂತ ಮಾಡಿದರೆ ಏನಾಯಿತು? ಸ್ವಾರ್ಥ ಇದ್ದೆ, ಪ್ರೀತಿ ಅಲ್ಲ. ಅದಕ್ಕೆ ಹೇಳಲಿಕ್ಕೆ ಆ ದಿನ ಬಂದಿರಲಿಲ್ಲ, ಇವತ್ತು ಆ ದಿನ ಸಿಕ್ಕಿದೆ. ನಾನು ಹಿಂದೆ ಬಯಸ್ತಾನೆ ಆದರೆ ನಾನೇನು ಮಾಡ್ತಾ ಇದ್ದೇನೆ? ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಇದೆ. ಕೆಲವರು ಬಂದು ಹೇಳ್ಬೋದು, ಮೀಕಾ ಪ್ರವಾದಿಯ ಗ್ರಂಥ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೀವು ಕೊಟ್ಟು ನನ್ನನ್ನು ಪರೀಕ್ಷಿಸಿ ನೋಡಿ ಅಂತೇಳಿ. ಅದು ಹಳೆ ಒಡಂಬಡಿಕೆ, ಅದು ಮುಗ್ದೈದು, ಕಂಪ್ಲೀಟ್ ಆಗಿದೆ. ಯೇಸುಸ್ವಾಮಿ ಅದನ್ನು ಬಂದು ಏನು ಮಾಡಿದರು? ಸಂಪೂರ್ಣಗೊಳಿಸಿದರು. ಆದ್ದರಿಂದ ಹೊಸ ಒಡಂಬಡಿಕೆಯಿಂದ ನೋಡಿ ಅದನ್ನು ಸಂಪೂರ್ಣಗೊಳಿಸಿನೇ ನಾನು ಹೇಳಬೇಕು. ಹಳೆ ಒಡಂಬಡಿಕೆಯನ್ನು ಹಿಡ್ಕೊಂಡು ನೀವು ಹಳೆ ಒಡಂಬಡಿಕೆ ಅಗ್ರಿಮೆಂಟಲ್ಲಿ ನಾವು ಕೆಲಸ ಮಾಡಲಿಕ್ಕಾಗತ್ತಾ? ಇಲ್ಲ. ಅದು 2020 ಫಿನಿಷ್ ಆಯಿತು. ಈಗ 24 ಅಗ್ರಿಮೆಂಟ್ ತೋರಿಸಿ. ಈಗದ ಅಗ್ರಿಮೆಂಟ್ ಏನು? ಯೇಸುಸ್ವಾಮಿ ಹೇಳ್ತಾರೆ, ಕೊಡಿ ಕೊಡಲಾಗುವುದು. ಯಾವುದರಲ್ಲೆಲ್ಲ ಕೊಡಿ?
ಪ್ರೀತಿ ಕೊಡಿ, ಕರುಣೆ ಕೊಡಿ, ದಯೆ ಕೊಡಿ, ಕ್ಷಮೆ ಕೊಡಿ, ಎಲ್ಲದರಲ್ಲೂ ಕೊಡಿ. ನಾವು ಯಾವುದರಲ್ಲಿ ಕೊಡ್ತೇವೆ? ಬರೇ ದುಡ್ಡಲ್ಲಿ. ದ್ವೇಷಿಸುವವನಿಗೆ ಅಲ್ಲಿ ಏನು ಕೊಡ್ತೇವೆ? ತಮಾಷೆ ಮಾಡುವವನಿಗೆ, ಸುಮ್ಮನೆ ನನ್ನ ಕೆಲಸ ಲೇಟ್ ಮಾಡುವವನಿಗೆ, ನಾವು ಎಲ್ಲೆಲ್ಲ ಕೊಡ್ತೇವೆ, ಎಲ್ಲಿ ಎಷ್ಟು ಪ್ರೀತಿ ತೋರಿಸ್ತೇವೆ. ನಾವು ಪ್ರತಿಯೊಂದನ್ನು ಮಾನುಷಿಕವಾಗಿ ಯೋಚಿಸ್ತೇವೆ. ದೇವರ ವಿಷಯದಲ್ಲಿ ದೇವರ ವಾಕ್ಯ ಮಾತನಾಡ್ತಾ ಇದ್ದರೆ, ಚರ್ಚಿನಲ್ಲಿದ್ದರೆ ಮಾತ್ರ ದೈವತ್ವ, ಮನೆಯಲ್ಲಿದ್ದರೆ ಆಫೀಸಲ್ಲಿದ್ದರೆ ಬೇರೆ ಬೇರೆ ಅಲ್ವಾ? ಮನೆಯಲ್ಲಿದ್ದರೆ ಚರ್ಚಲ್ಲಿದ್ದರೆ ದೈವತ್ವ, ಅಲ್ಲಿ ಒಂದು ರೀತಿ. ಮನೆಗೆ ಬಂದಾಗ ಹೇಗೆ ಬೇಕಾದ್ರೂ ಬೈಕೊಳ್ಬೋದು. ಹೆಂಡತಿನೇ ಟೀ ಮಾಡಿ ಕೊಡಬೇಕು ಅಥವಾ ಗಂಡನೇ ಟೀ ಮಾಡಿ ಕೊಡಬೇಕು. ನನಗೂ ಅನಿಸುತ್ತೆ ಒಂದೊಂದು ಸಲ, ನಾನೇ ಯಾಕೆ ಮಾಡಿಕೊಡ್ಬೇಕು. ಹೆಂಡತಿಗೂ ಅನಿಸ್ಬೋದು, ನಾನೇ ಯಾಕೆ ಮಾಡಿಕೊಡ್ಬೇಕು ಅಲ್ವಾ? ಸ್ವಾರ್ಥ ಇಲ್ಲದ ಪ್ರೀತಿ ಅಂತೇಳಿದರೆ ಒಳ್ಳೆ ತಾಯಿಯಲ್ಲಿ ನಾವು ನೋಡ್ಬೋದು. ಒಳ್ಳೆ ತಾಯಿ ಹೇಗೆ ಮಾಡ್ತಾರೆ? ಕೆಲಸಕ್ಕೆ ಹೋಗಿ ಬರುವ ತಾಯಿ ಕೆಲಸಕ್ಕೆ ಹೋಗಿ ಬಂದು ದಣಿವಾಗಿದ್ದರೂ ಮಗು ಮನೆಯಲ್ಲಿ ಕಾಯಿಲೆ ಇದ್ದರೆ ಸಾಕಾಯಿತು, ಸುಸ್ತಾಯಿತು ಅಂತ ಮಲಕ್ಕೊಳ್ತಾರೋ ಮತ್ತೆ ಸೇವೆ ಸ್ಟಾರ್ಟ್ ಮಾಡ್ತಾರೆ. ಏನಾದರೂ ಬಯಸ್ತಾರಾ? ಒಂದು ಚೂರಾದರೂ ಸ್ವಲ್ಪ ದೊಡ್ಡವನಾಗುವಾಗ ಬಯಸ್ತಾರೆ ಮಾನಸಿಕವಾಗಿ. ನಾನು ಆ ರೇಂಜಿಗೆ ಹೋಗೋದಿಲ್ಲ. ಸಣ್ಣ ಮಗುವಿನಿಂದ ಏನಾದರೂ ಬಯಸ್ತಾರಾ? ಬಯಸೋದಿಲ್ಲ. ಅದು ಒಂದು ವಯಸ್ಸಿಗೆ ಬರುವಾಗ ತಾಯಿನೂ ಬದಲಾಗ್ತಾರೆ. ತಾಯಿ ಅವನಿಂದ ಅಪೇಕ್ಷಿಸ್ತಾರೆ. ಅಂದರೆ ಮನುಷ್ಯ ಗುಣ ಏನು? ಅಪೇಕ್ಷೆ ಪಡುವಂಥದ್ದೇ. ಪ್ರತಿಯೊಬ್ಬನೂ ಇನ್ನೊಬ್ಬನು ನನಗೆ ಮಾಡಬೇಕು, ಇನ್ನೊಬ್ಬರು ಪ್ರೀತಿಸಬೇಕು, ಇನ್ನೊಬ್ಬನು ನನಗೆ ಕೊಡಬೇಕು, ಇನ್ನೊಬ್ಬನು ಗೌರವ ಕೊಡಬೇಕು. ಪ್ರತಿಯೊಂದು ನಾನು ಇನ್ನೊಬ್ಬರಿಂದ ಬಯಸ್ತೇನೆ. ದೇವರು ನನ್ನಿಂದ ಏನೂ ಬಯಸಲಿಲ್ಲ, ಎಲ್ಲವನ್ನೂ ಕೊಟ್ಟರು. ಯಾವಾಗ ಕೊಡಬೇಕು? ಇರುವಾಗಲೂ ಇಲ್ಲದಾಗಲೂ. ಏಲಿಯ ಪ್ರವಾದನಿಗೆ ದೇವರು ಒಂದು ವಿಧವೆ ಹತ್ರ ಕಳಿಸ್ತಾರೆ, ಸಾರೆಪ್ತ ಊರಿನ ವಿಧವೆಗೆ. ಏಲಿಯ ಹೋಗಿ ಹೇಳ್ತಾನೆ, ನೋಡಮ್ಮ, ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ ಅಂತೇಳಿ. ಆ ಮಹಿಳೆ ಏನು ಹೇಳ್ತಾಳೆ? ನನಗೆ ನನ್ನ ಹತ್ರ ಈಗ ನನ್ನ ಮಗನಿಗೆ ನನಗೆ ಆಗುವಷ್ಟು ಸ್ವಲ್ಪ ಹಿಟ್ಟು, ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಮತ್ತು ಒಂದು ತಂಬಿಗೆ ನೀರಿದೆ. ಏಲಿಯ ಹೇಳ್ತಾನೆ, ಅದೆಲ್ಲ ಇರಲಿ, ನನಗೆ ಮೊದಲು ರೊಟ್ಟಿ ಮಾಡಿಕೊಡು. ಏನು ಮಾಡಿಕೊಡು? ರೊಟ್ಟಿ ಮಾಡಿಕೊಡು. ಅದರ ನಂತರ ನಿನ್ನ ಮಗನಿಗೆ ಮತ್ತು ನಿನಗೆ ಇರತ್ತೆ ಅಂತೇಳಿ. ನಮಗೆ ಯಾರಾದರೂ ಹಾಗೆ ಹೇಳಿದರೆ ಆಗ್ತಿತ್ತಾ? ಫಾದರ್ ಯಾವತ್ತು ಅಲ್ಲೂ ಹೇಳ್ತಾಯಿದ್ರು, ನೀವು ಕೊಡಿ, ದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ ಅಂತೇಳಿ. ಯಾಕೆ ನಾವು ಗೊಣಗ್ತಿದ್ದೇವೆ ಕೊಡಲಿಕ್ಕೆ? ಯಾಕೆ ಅಂತೇಳಿದರೆ ನಾವು ಕೊಟ್ಟು ನೋಡಿದ್ದೇವೆ, ಬರಲಿಲ್ಲ. ಅದಕ್ಕೆ ಬರ್ತಿದ್ರೆ ಯಾರು ಬಿಡ್ತಿದ್ರು? ಇಷ್ಟು ಇನ್ಶೂರೆನ್ಸ್ ಕಂಪನಿಯವ್ರು ಬರ್ತಾರೆ, ಪ್ರತಿಯೊಬ್ಬರ ಹತ್ರ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ತೇವೆ. ಯಾಕೆ? ಗ್ಯಾರಂಟಿ ಇದೆ ಬರುತ್ತೆ ಅಂತೇಳಿ. ನಾನು ಒಂದು ಸಲ ಇನ್ಶೂರೆನ್ಸ್ ಮಾಡಿದ್ದೆ, ಆ ಕಂಪ್ನಿನೇ ಮುಳುಗೋಯ್ತು. ಇನ್ನೊಂದು ಸಲ ಅದೇನು ಆಕ್ಸಿಡೆಂಟೆಲ್ಲ ಆಯಿತು. ಇನ್ನೊಂದು ಸಲ ಇನ್ನೊಂದು ಕಡೆ ಒಬ್ಬರು ಬ್ರದರೇ ಬಂದು ಹೇಳಿದರು, ಇದ್ರ ಹಾಕಪ್ಪ ಏನಾಗೋದಿಲ್ಲ ಅಂತ. ಅದು ಅರ್ಧದಲ್ಲೇ ಮುಳುಗೋಯ್ತು. ನನಗೇನು ದುಃಖ, ನನಗೆ ಸಂತೋಷ ಆಯಿತು. ಹೋಯ್ತಲ್ಲ, ನಾನು ಯೋಚನೆ ಮಾಡಿದ್ದೆ ಕರೆಕ್ಟ್. ಇದರೆಲ್ಲ ನಂಬಿದ್ರೆ ಆಗೋಲ್ಲ, ಅದು ಬರಲಿಲ್ಲ ಅಲ್ಲ, ಖುಷಿ ಆಯಿತು ನನಗೆ. ಯಾಕೆ? ನನಗೆ ಈ ವಾಕ್ಯ ಆಗಲೂ ಗೊತ್ತಿತ್ತು, ಕೊಡಲಾಗುವುದು, ಅದು ದೇವರು ಕೊಡುವ ಗ್ಯಾರಂಟಿ. ಆದರೆ ನಾನು ಯೋಚಿಸ್ತಾ ಇದ್ದೇನೆ, ಆದರೆ ನನಗೆ ಸಿಗಬೇಕು ಅಂತೇಳಿ ನಾನು ಸ್ವಾರ್ಥವಾಗಿದ್ದೇನೆ, ನಾನು ಪ್ರೀತಿಯಲ್ಲಿಲ್ಲ. ಕಾಯಿನನ ಕಾಣಿಕೆ ಯಾಕೆ ದೇವರಿಗೆ ಒಪ್ಪಿಗೆ ಆಗಲಿಲ್ಲ? ಅವನು ಪ್ರೀತಿಯಿಂದ ಕೊಟ್ಟಿದ್ದಲ್ಲ, ಕೊಡಬೇಕಂತ ಕೊಟ್ಟ.
ಆದ್ದರಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು, ಪ್ರತಿಯೊಂದು ಮಾತು, ಇನ್ನೊಬ್ಬರಿಗೆ ಕೊಡುವ ಗೌರವ ಯಾಕೆ ಕೊಡ್ತಾ ಇದ್ದೇವೆ? ಸಿಗಬೇಕು ಅಂತೇಳಿ. ನನ್ನ ಗುಣ ಇದೆಯೋ? ಏನು ಬಿರುದು ತಗೊಂಡಿದ್ದೇವೆ? ಸಂತರು, ಕ್ರಿಸ್ತ ಅಲ್ವಾ? ಅದೆಲ್ಲಿ ಇಲ್ಲಿ ಮಾತ್ರ ಬರೆದಿದೆ. ಆ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ, ಇಲ್ಲಾರು ನಮಗೆ ಉಗೀತಿದ್ರು. ಸ್ವಂತ ಅಂತ ಹಾಕ್ಕೊಂಡಿದ್ಯಾ ಮಾರ್ಯ? ಮಾತಾಡೋದು ನೋಡಿದರೆ ಕ್ರೈಸ್ತ ಅಂತೇಳಿ ಯಾರಿಗೂ ಸರಿ ಗೊತ್ತಿಲ್ಲ. ಕ್ರಿಸ್ತ ಅಂತೇಳಿ, ಅದು ಕ್ರಿಸ್ತ ಅಂತೇಳಿ ಗೊತ್ತಿಲ್ಲ. ಇದಾದರೆ ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಿದ್ರು. ಹೇಳಿ ನೋಡಿ, ನಾನು ಆಗ ಒಂದು ಸ್ಟೋರಿ ಹೇಳಿದೆ, ನಾನು ದೇವ್ರ ಮಗ ಅಂತೇಳಿ ನಿಮ್ಮಷ್ಟಕ್ಕೆ ನಿಮಗೆ ನೀವು ಹೇಳಿ, ಆಗ ಏನೆಲ್ಲ ಆಗತ್ತೆ ಅಂತ ನೋಡಿ. ಹೇಳಿ ನೋಡಿ, ಪ್ರತಿದಿನ ಹೇಳಿ. ಸೈತಾನ ಪರೀಕ್ಷೆ ಮುಂದೆ ಮುಂದೆ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಬರೀಬೇಕು. ಅವನು ಹೇಗೆ ಪರೀಕ್ಷೆ ಮಾಡೋದು ಅಂತೇಳಿ ನೀರಿನಲ್ಲಿ ಮುಳುಗಿಸಿ ಸಾಯುವ ಸ್ಥಿತಿಯಲ್ಲೇ ಪರೀಕ್ಷೆ ಮಾಡೋದು. ಸರಿ ಬಲವಾಗಿರುವಾಗ ಪರೀಕ್ಷೆ ಮಾಡೋದೇ ಇಲ್ಲ. ಯಾವಾಗ ನೋಡಿ ಎಲ್ಲ ಸುಸ್ತಾಗಿರ್ತೇವೆ ಆಗಲೇ ಪರೀಕ್ಷೆ ಮಾಡೋದು. ಕಲೀಲಿಲ್ಲದಾಗ ಪರೀಕ್ಷೆ ಗೊತ್ತು. ರಜೆ ಬಂದ ನೆಕ್ಸ್ಟ್ ದಿನ ಪರೀಕ್ಷೆ ಕೊಟ್ಟರೆ ಮಕ್ಕಳು ಫೇಲ್ ಆಗ್ತಾರೆ. ಅವನಿಗೂ ಗೊತ್ತು ಯಾವಾಗ ಪರೀಕ್ಷೆ ಮಾಡಬೇಕಂತೇಳಿ. ಯೇಸು ಸ್ವಾಮಿಯನ್ನು ಯಾವಾಗ ಪರೀಕ್ಷೆ ಮಾಡಿದ? 40 ದಿನ ಅವ್ನು ಮುಟ್ಟಲೇ ಇಲ್ಲ. ಯಾಕೆ? ಯೇಸು ಸ್ವಾಮಿ ಅಲರ್ಟ್ ಆಗಿದ್ರು. ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು, ಆ ಕಡೆಯಿಂದ ಬರ್ಬೋದು, ಹಿಂದೆಯಿಂದ ಬರ್ಬೋದು. ಏನು ಮಾಡಲಿಲ್ಲ. ಹಸಿವಾಗಿ ಇನ್ನೇನು ಊಟ ಮಾಡಬೇಕು ಅನ್ನುವ 40 ದಿನ ಉಪವಾಸ ಆಯ್ತಲ್ವಾ? ಮತ್ತೆ ಯಾಕೆ ಉಪವಾಸ? ಇನ್ನು ಊಟ ಮಾಡೋದಲ್ವಾ? ನಾನು 39ನೇ ದಿನಕ್ಕೆ ನಿಲ್ಲಿಸಿದ್ದೆ. ಈ ರಹಸ್ಯ ಆಗಲೇ ನನಗೆ ಅರ್ಥ ಆಗಿದ್ದು. ನನಗೆ ಸಿಟ್ಟು ಬಂತು ನನ್ನ ಮೇಲೆ. ನಾನು ಯಾಕೆ ಉಪವಾಸ ಮಾಡ್ತಾ ಇದ್ದೇನಂತೆ ಸಿಟ್ಟು ಜಾಸ್ತಿ ಆಗ್ತಾಯಿತ್ತು. 39ನೇ ದಿನಕ್ಕೆ ಇಷ್ಟು ಜಾಸ್ತಿ ಆಯಿತು. ನನಗೆ ನನ್ನ ಮೇಲೆ ನಾನು ಸಿಟ್ಟು ಮಾಡ್ತಾ ಇದ್ದೇನೆ ಅಂತ ನನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ನಾನು ಯಾಕೆ ಸಿಟ್ಟು ಮಾಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ, ಕಾರಣನೇ ಇಲ್ಲ. ಪ್ರತಿಯೊಂದಕ್ಕೂ ಸಿಟ್ಟು ಬರ್ತಾ ಇದೆ. ಯೇಸು ಸ್ವಾಮಿಗೆ ಯಾವಾಗ ಪರೀಕ್ಷೆ ಮಾಡ್ದ? ಸಂಪೂರ್ಣ ವೀಕ್ ಆಗಿರುವಾಗ ಪರೀಕ್ಷೆ ಮಾಡ್ದ. ನಾವು ಯಾವಾಗ ವೀಕ್ ಆಗ್ತೇವೆ? ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಹೃದಯದಲ್ಲಿ ಯಾವಾಗ ದೇವರ ವಾಕ್ಯ ಪಠಣ ನಿಂತು ಬಿಡುತ್ತೋ ಡಮಾರ್ ಏನು ಮಾಡಬೇಕಂತಿಲ್ಲ, ಹೂ ಮಾಡಿದರೆ ಬಿದ್ದು ಬಿಡುತ್ತೆ. ನಾನು ಆಶ್ರಮದಲ್ಲಿ ನಡೆಸ್ತಾ ಇರುವಾಗ ನನಗೆ ಸೈತಾನ ತಂಟೆ ಮಾಡ್ತಿದ್ದ. ಆದರೆ ಅಲ್ಲಿ ಏನು ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆ? ನಾನು ಪ್ರತಿದಿನ ಹೇಳ್ತಾ ಇದ್ದೇನೆ, ನಾನು ದೇವರ ಮಗ, ನಾನು ದೇವರ ಮಗ, ನಾನು ದೇವರ ಮಗ. ನನಗೆ ಹೆದರಿಕೆ ಆಗ್ತಾಯಿತ್ತು. ಕೈಯಲ್ಲಿ ದುಡ್ಡಿಲ್ಲ, 10 ಜನ ಇದ್ದಾರೆ, ಊಟಕ್ಕೆ ಹೇಗೆ ಹಾಕೋದು ಗೊತ್ತಿಲ್ಲ. ಎಷ್ಟೋ ಸಲ ನಡ್ಕೊಂಡು ಹೋಗಿದ್ದೇನೆ. ತರಕಾರಿ ತಗೊಳ್ಳಿಕ್ಕೆ ಹೋಗುವಾಗ ಕೈಯಲ್ಲಿ ದುಡ್ಡಿಲ್ಲ, ಅವ್ರ ಹತ್ರ ಸಾಲ ಇಡ್ಸ್ಕೊಂಡು ಬಂದಿದ್ದೇನೆ. ಹೆದರಿಕೆ ಆಗ್ತಿತ್ತು. ಒಂದಿನ ಪೆಟ್ರೋಲ್ ತಗೊಳ್ಳಿಕ್ಕಂತ ತರಕಾರಿ ತರಲಿಕ್ಕಂತ ಹೋದೆ. 40 ರೂಪಾಯಿ ಇತ್ತು. 10 ಜನರಿಗೆ ಊಟ ಹಾಕಬೇಕು. ಸಾಕಾಗತ್ತಾ? ಇಲ್ಲ. ನನ್ನ ಇರುವ ಆಶ್ರಮದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ 2.5 ಕಿಲೋಮೀಟರ್ ಲೆಕ್ಕ ಹಾಕಿದೆ. ಇಲ್ಲಿಂದ ಮೇಲೆ ತನಕ ಬೈಕ್ ಹೋಗುತ್ತೆ. ಹೋದ್ಮೇಲೆ ಅಲ್ಲಿಂದ ಹೋದರೆ ದೇವರು ನೋಡಿ, ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಅಲ್ಲಿಂದ ಮುಂದೆ ದೇವರು ಕರ್ಕೊಂಡು ಹೋದರೆ ತಲುಪ್ತೇನಲ್ವಾ? ಮತ್ತೆ 40 ರೂಪಾಯಿ ತರಕಾರಿ ಸಿಗುತ್ತೆ. ಮತ್ತೆ ಬೈಕ್ ನಿಂತರೂ ತೊಂದರೆ ಇಲ್ಲ, ಅದು ಹತ್ತಬೇಕು. ಅದಕ್ಕೋಸ್ಕರ ಕಷ್ಟ ಇದೆ, ಲೇಟ್ ಆಗುತ್ತೆ, ಟೈಮ್ ಇಲ್ಲ, ಬಂದು ಅಡುಗೆ ಮಾಡಬೇಕು. 40 ರೂಪಾಯಲ್ಲಿ ಪೆಟ್ರೋಲ್ ಸಿಗತ್ತೆ ಅಂತೇಳಿ ಹೋದೆ. ಅರ್ಧದಲ್ಲಿ ಗಾಡಿ ನಿಂತಿತ್ತು. ನಡ್ಕೊಂಡು ಹೋದೆ, ಬಾಟ್ಲಿ ಹುಡ್ಕೊಂಡು ಹೋದೆ. ಅಲ್ಲಿ ಹೋಗಿ ಪೆಟ್ರೋಲ್ ಕೇಳುವಾಗ ಪೆಟ್ರೋಲ್ ಕೊಡ್ಲಿಕ್ಕೆ ಆಗಲ್ಲ ಅಂದ. ಬಾಟ್ಲಿಯಲ್ಲಿ ಪೆಟ್ರೋಲ್ ಕೊಡಲ್ಲ ಅಂತೇಳಿ ನನ್ನ ಮುಂದೆ ಇನ್ನೊಬ್ಬ ತುಂಬಿಸ್ಕೊಂಡು ಹೋಗಿದ್ದಾನೆ. ಹೌದು, ನನಗೆ ಹಾಗೆ ಅಲ್ಲ, ಇದೆಲ್ಲ ಗೊತ್ತಿರಲಿಲ್ಲ. ನಾನು ಯೋಚನೆ ಮಾಡಿದೆ, ದೇವರೇ, ನಾನು ನಿಮ್ಮ ಮಗ ಅಲ್ವಾ, ಮಗನಿಗೆ ಹೀಗೆ ಆಗತ್ತಾ ಅಂತೇಳಿ. ಮತ್ತೆ ಹೇಳಿದೆ, ಇಲ್ಲ, ನಾನು ನನ್ನ ಮನಸ್ಸನ್ನು ಕೆಡವುತ್ತಾ ಇದ್ದೇನೆ, ನಾನು ದೇವ್ರ ಮಗನೇ. ದೇವರೇ ಹೇಳದೇ ಇರಲಿ, ನಾನು ದೇವ್ರ ಮಗನೇ. ಇನ್ನು ದೇವರೇ ಹೇಳದೇ ಇರಲಿ,
ಅಂದರೆ ನನಗೆ ಒಂದು ಗೊತ್ತಿತ್ತು, ನಾನು ಈ ಮಾತನ್ನು ಬಿಟ್ಟರೆ ನನಗೆ ಸೈತಾನ ಟಾರ್ಚರ್ ಮಾಡ್ತೀನಿ. ನಾನು ಇದಕ್ಕಿಂತ ಹಿಂದೆ ಅನುಭವಿಸಿದ್ದೇನೆ. ನಾನು ಹೇಳ್ತಾ ಇಲ್ಲ, ನಾನು ದೇವ್ರ ಮಗನೇ, ಪೆಟ್ರೋಲ್ ಸಿಗಲಿ ಸಿಗದೇ ಇರಲಿ, ನಾನು ದೇವ್ರ ಮಗನೇ. ಅದು ನನಗೆ ಮತ್ತೆ ಯೋಚನೆ ಬಂತು, ಈ ಪೆಟ್ರೋಲ್ ಬಾಟ್ಲಿ ಇತ್ತಲ್ಲ, ನನ್ನ ಡ್ರೆಸ್ಸು ಅದು ಇದು ನೋಡಿ ಅವನು ನನಗೆ ಪೆಟ್ರೋಲ್ ಸಂಶಯದಲ್ಲಿ ಕೊಡಲಿಲ್ಲ, ಇವನೇನೋ ಮಾಡ್ಕೊಳ್ತಾನೋ ಏನೋ ಅಂಥೇಳಿ. ಆ 40 ರೂಪಾಯಲ್ಲಿ ಮತ್ತೆ ಎಲ್ಲಿಂದ ಪೆಟ್ರೋಲ್ ಮಾಡಿಕೊಂಡು ಪೆಟ್ರೋಲ್ ತರಲಿಕ್ಕೆ ಹೋದೆ, ಸಿಗಲಿಲ್ಲ. ಪೆಟ್ರೋಲ್ ಹೇಗೂ ತಂದೆ, ಯಾಕೆ ಫಸ್ಟ್ ಹೋಗಿದ್ದು ಅದಕ್ಕಲ್ವ. ಅದು 1 ಕಿಲೋಮೀಟ್ರ್ ಮತ್ತೆ ನಡೆದು, ಅಲ್ಲಿಂದ ಮುಂದೆ ನಡೆದು ಅಲ್ಲಿ ತಗೊಂಡು 2 ಕಿಲೋಮೀಟ್ರ್ ಹಿಂದೆ ಬಂದು ತರಕಾರಿಯವ್ರ ಹತ್ರ ಹೋಗುವಾಗ ದುಡ್ಡು ಇಲ್ಲ, ಬೈಕೂ ಇಲ್ಲ. ಈಗ ಎಲ್ಲ ಯಾವುದು ಕೆಲಸ, ಅವನ ಹತ್ರ ಹೋಗಿ ಕೇಳಿದೆ, ಹೀಗೆ ತರಕಾರಿ ಕೊಡು ಅಂತೇಳಿ ಕೊಟ್ಟ. ಮತ್ತು ಅದನ್ನು ಹಿಡ್ಕೊಂಡು ಮನೆಗೆ ಹೋದೆ. ಹಾಗೆ ಕೆಲವೊಂದು ಸಲ ಸೈತಾನ ಯಾವಾಗ ಪರೀಕ್ಷೆ ಮಾಡ್ತಾನೆ, ಪರೀಕ್ಷೆ ಮಾಡೋದು ನಾವು ವೀಕ್ ಇರುವಾಗ. ದೇವರು ಅವನಿಗೆ ಅಧಿಕಾರ ಕೊಟ್ಟಿದ್ದಾರೆ ಪರೀಕ್ಷೆ ಮಾಡಲಿಕ್ಕೆ. ಅವನು ಪರೀಕ್ಷೆ ಮಾಡ್ತಾ ಇರ್ತಾನೆ, ನಮಗೆ ಗೊತ್ತಾಗಲ್ಲ. ನಾವು ಸ್ವಾಭಾವಿಕ ಮನುಷ್ಯರಂತೆ ಜೀವಿಸಿದರೆ ಏನು ಗೊತ್ತಾಗಲ್ಲ. ನಾವು ಅದನ್ನು ಏನು ಹೇಳ್ತೇವೆ, ಸೈತಾನ ಮಾಡ್ದ ಅಂತ ಹೇಳ್ತೇನೆ. ಇದರಲ್ಲಿ ಜಯಿಸುವವನು ಯಾರು? ಪ್ರತಿದಿನ ದೇವರ ವಾಕ್ಯವನ್ನು ಬಾಯಲ್ಲಿ ನುಡಿಯುವವನು ಮಾತ್ರ. ಈ ಪ್ರೂಫಿಂದ ನಿಮ್ಮ ಹತ್ರ ಹೇಳ್ತಾ ಇರೋದು ನಾನು. ಈಗಲೂ ಅದನ್ನೇ ಮಾಡ್ತಾ ಇರ್ತೇನೆ. 1 ನಿಮಿಷ ಬಿಟ್ಟು ಬಿಟ್ಟರೆ ಆ ನಿಮಿಷದಲ್ಲೇ ಅವನು ಏನಾದರೂ ನನ್ನಿಂದ ಕೆಟ್ಟದನ್ನು ಮಾಡಿಸಿರ್ತಾನೆ. ನನ್ನ ಹತ್ರ ಭಯಂಕರ ಕೋಪ ಇದೆ. ಯಾವುದೇ ಆಗೋದಿಲ್ಲ ಅಂತ ಹೇಳಿದ್ದನ್ನು ಮಾಡು ಅಂತ ಹೇಳಿದರೆ ನನಗಾಗಲ್ಲ. ನಿನ್ನೆ ಹಾಗೆ ಆಯಿತು. ಒಬ್ಬರು ಗುರುಗಳಿಗೆ ಜೋರು ಮಾಡಿಬಿಟ್ಟೆ ನಾನು. ರಿಟ್ರೀಟ್ ನಡೀತಾ ಇದೆ, ಪೈಪು ಲೀಕ್ ಆಗ್ತಾ ಇದೆ, ಅದನ್ನು ನಿಲ್ಲಿಸು ಅಂತ ಹೇಳಿದರು. ನಿಲ್ಲಿಸ್ಲಿಕ್ಕೆ ಹೋದರೆ ಅದು ಪೂರಾ ಒಡೆದೋಗಿಬಿಟ್ರೆ, ಇಲ್ಲ ಏನಾಗಲ್ಲ ಅಂತ ಹೇಳಿದರು. ನೀವೇ ಮಾಡಿ ಅಂತ ಹೇಳಿದೆ. ಅದ್ರ ನಂತರ ನನಗೇನು ತಲೆ ಬಿಸಿ ಇಲ್ಲ ಅಲ್ಲ. ಹೊಡೆದೋದ್ರೆ ಯಾವ್ದು ಆ ನೀರು ಇಲ್ಲ, ಪಂಪ್ ಮಾಡಲಿಕ್ಕೂ ಪಂಪು ಇಲ್ಲ, ಮತ್ತೆ ಇಲ್ಲಿ ತುಂಬಿಸ್ಕೊಳ್ತಾರೆ. ಅವ್ರವ್ರು ಮಾಡಿದರೆ ಜವಾಬ್ದಾರಿ ತಗೊಳ್ತಾರೆ. ನಾವು ಮಾಡಿದರೆ ಯಾಕೆ ಮಾಡಿದೆ ಅಂತೇಳಿ ಅಲ್ವಾ, ನೀವೇ ಮಾಡಿ ಅಂತ ಹೇಳಿದೆ. ಮತ್ತೆ ನಾನು ಯೋಚನೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ, ನಾನು ವಾಕ್ಯ ಮರ್ತೋಯ್ತು ಅಲ್ವಾ. ಸಂಭಾಷಣೆ ಮಾಡ್ತಾ ಇರುವಾಗ ಏನಿರುತ್ತೆ, ಮನಸ್ಸು ಎಲ್ಲೋ ಇರುತ್ತೆ. ಹಲ್ಲೆಲೂಯಾ. ಸಂಖ್ಯಾಕಾಂಡದಲ್ಲಿ ಇಸ್ರಾಯೇಲ್ ಜನರು ದೇವರು ಹೇಳ್ತಾರೆ, ವಾಗ್ದಾನ ಮಾಡ್ತಾರೆ, ನಿನಗೆ ಇಸ್ರಾಯೇಲ್ ದೇಶವನ್ನು ನಾನು ಕೊಟ್ಟಿದ್ದೇನೆ. ಏನು ಹೇಳ್ತಾರೆ? ದೇಶವನ್ನು ಕೊಟ್ಟಿದ್ದೇನೆ. ನಿಮ್ಮ ದೇವರಾದ ಸರ್ವೇಶ್ವರ ಆ ನಾಡನ್ನು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ಹೇಳಿದಂತೆ ಅದನ್ನು ಏರಿ ಸ್ವಾಧೀನ ಮಾಡಿಕೊಳ್ಳಿ. ನೀವು ದಿಗಿಲು ಪಡದೆ ಧೈರ್ಯವಾಗಿ ಇರಬೇಕು ಎಂದು ಹೇಳಿದರು. ಓಕೆ, ಇದು ಇಸ್ರಾಯೇಲ್ ಜನರು ಈಜಿಪ್ಟಿನಿಂದ ಹೊರಡುವಾಗ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟ ಮಾತು ಏನು? ಆ ದೇಶ ನಿಮಗೆ ಕೊಟ್ಟಿದ್ದೇನೆ, ಈ ಮನೆ ನಿಮಗೆ ಕೊಟ್ಟಿದ್ದೇನೆ, ನೀವೇನು ಮಾಡಬೇಕು? ಧೈರ್ಯವಾಗಿ ಹೋಗ್ಬೇಕು, ಅದರಲ್ಲಿ ಉಳ್ಕೊಳ್ಬೇಕು. ಅಲ್ಲಿ ಬರುವಾಗಲೇ ಕೇಳ್ಬೋದು, ನೀನು ಯಾರು ಅಂತೇಳಿ. ನನಗೆ ಧೈರ್ಯ ಇದ್ದರೆ ಏನು ಹೇಳ್ತಾರೆ? ನಾನು ನನ್ನ ಅಪ್ಪನ ಮಗ, ಈ ಮನೆ ನನ್ನ ಅಪ್ಪ ಕೊಟ್ಟಿದ್ದಾರೆ, ಇದ್ರಲ್ಲಿ ಬಂದು ಉಳ್ಕೊಳ್ತಾ ಇದ್ದೇನೆ ಅಂತೇಳಿ. ನನಗೆ ಮಾಡಲಿಕ್ಕಿರುವ ಕೆಲಸ ಅಷ್ಟೇ. ಇಸ್ರಾಯೇಲ್ ಜನರು ಈಜಿಪ್ಟಿನಿಂದ ಇಸ್ರಾಯೇಲ್ ದೇಶಕ್ಕೆ ಹೋಗುವ 40 ದಿನ ಮೊದಲೇ, ಅದಕ್ಕಿಂತ ಮೊದಲು ದೇವರನ್ನು ಪರೀಕ್ಷೆ ಮಾಡಿ ದೇವರನ್ನು ಅರ್ಥಕೊಂಡಾಯಿತು. ನೀರಿಲ್ಲದೆ ನೀರು ಸಿಕ್ಕಿ ಆಯಿತು, ಊಟ ಇಲ್ಲದೆ ಊಟ ಕೊಟ್ಟಾಯಿತು, ಮಾಂಸ ಇಲ್ಲದೆ ಮಾಂಸ ಕೊಟ್ಟಾಯಿತು, ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅದು ಕೊಟ್ಟಾಯಿತು. ಎಲ್ಲ ಕೊಟ್ಟುಬಿಟ್ಟು ಲಾಸ್ಟಿಗೆ ಇನ್ನೊಂದು 40 ದಿವಸ ಇದೆ ಅಂತ ಹೇಳುವಾಗ, ಹೋಗಿ ಸ್ವಾಧೀನ ಮಾಡಿಕೊಳ್ಳಿ ಅಂತ ಹೇಳಿದ್ದಕ್ಕೆ, ಇಲ್ಲ ನಾವು ಹೋಗ್ಬಿಟ್ಟು ನೋಡ್ಬಿಟ್ಟು ಬರ್ತೇವೆ, ಎಲ್ಲ ಹೇಗಿದೆ ಅಂತೇಳಿ, ಏನು ಎಲ್ಲ ನೋಡಿಕೊಂಡು ಬರ್ತೇವೆ ಅಂತೇಳಿ. ಆಯ್ತಪ್ಪ ಅಂತೇಳಿ ಹೋಗ್ಬಿಟ್ಟು ಬಂದರು. ಏನು ಶುಭ ಸಂದೇಶ ತಂದರು? ದೇವರು ಹೇಳಿದಾಗ ಎಲ್ಲ ಇದೆ, ಆದರೆ ಅಲ್ಲಿ ನಮಗಿಂತ ಉದ್ದ ದೊಡ್ಡ ಜನರಿದ್ದಾರೆ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಾವು ಅವರಿಗೆ ಸಣ್ಣ ಮಿಡದುಗಳಿದ್ದಾಗೆ, ನಾವು ಅಲ್ಲಿ ಹೋಗ್ಬಿಟ್ರೆ ಫಿನಿಶ್. ಏನಾಯ್ತು ಅವರ ಅವಸ್ಥೆ? ದೇವರು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಯಾರು ಈ ವಾಗ್ದಾನವನ್ನು ಅವರಿಗೆ ಹೇಳ್ತಾ ಇದ್ರೋ ಅವರದಕ್ಕೆ ಕಿವಿಗೊಡಲೇ ಇಲ್ಲ.
ಏನು ಮಾಡಿದರು? ಅವರನ್ನು ಕಲ್ಲು ಹೊಡೆದು ಕೊಲ್ಲಿಕ್ಕೆ ನೋಡಿದರು. ಅವರು ಹೋಗಿ ದೇವರಿಗೆ ಕಂಪ್ಲೇಂಟ್ ಮಾಡಿದರು, ದೇವರೇ ಇವರು ನಮಗೆ ಸಾಯಿಸ್ತಾರೆ, ಏನಾದರೂ ಮಾಡಿ ಅಂತೇಳಿ. ಅದಕ್ಕೆ ದೇವರೇನು ಹೇಳ್ತಾರೆ? ಅಶುಭ ನುಡಿದವರೆಲ್ಲರನ್ನ 20 ವರ್ಷದ ಮೇಲಿನ ಎಲ್ಲರೂ ಯಾರೂ ಅದಕ್ಕೆ ಹೋಗೋದಿಲ್ಲ ಅಂತ. ಕಾರಣ ಏನು? 40 ದಿನ ಇದೆ ಹೋಗಲಿಕ್ಕೆ, ನೋಡ್ಕೊಂಡು ಬಂದಿದ್ದಾರೆ. ಹಾಲು ಜೇನು ಹರಿಯುವಂಥ ದೇಶ, ದ್ರಾಕ್ಷೆ ಗೊಂಚಲು ಇಬ್ಬರು ಹೆಗಲ ಮೇಲೆ ಹಾಕ್ಕೊಂಡು ಬರಬೇಕು. ಒಂದು ದ್ರಾಕ್ಷೆ ಗೊಂಚಲನ್ನು ನಾವು ಹೇಗೆ ತರ್ತೇವೆ? ಒಂದು ಪ್ಲಾಸ್ಟಿಕಲ್ಲಿ. ಅಲ್ಲಿ ಒಂದು ದ್ರಾಕ್ಷೆ ಗೊಂಚಲು ಇಬ್ಬರು ಎತ್ತರದವರು ಹಿಡ್ಕೊಂಡು ಬಂದರೆ ನೆಲಕ್ಕೆ ತಾಗತ್ತೆ ಅದು, ಮತ್ತೆ ಇನ್ನೊಬ್ಬನ ಅದನ್ನು ಹಿಡ್ಕೊಳ್ಬೇಕು. ಹೀಗೆ ಹಾಗೆ ದೇವರು ಹೇಳಿದ್ದಾಗೆ ಇದೆ. ಆದರೆ ಏನಿದೆ? ಹೀಗೆ ಸಮಸ್ಯೆ ಇದೆ. ನಾವು ಹೋದರೆ ನಾವು ಸಾಯ್ತೇವೆ. ದೇವರೇನು ಹೇಳಿದರು? ಆ ನಾಡನ್ನು ನಿಮಗೆ ಕೊಟ್ಟಿದ್ದಾರೆ, ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ಹೇಳಿದಂತೆ ಅದನ್ನು ಏರಿ ಸ್ವಾಧೀನ ಮಾಡಿಕೊಳ್ಳಿ. ಈಗ ಇವರೇನು ಮಾಡ್ತಾ ಇದ್ದಾರೆ? ಯೋಚಿಸ್ತಾ ಇದ್ದಾರೆ. ಹೇಗೆ? ತಮ್ಮ ಆಲೋಚನೆಯಿಂದ. ನಮ್ಮ ಬುದ್ಧಿಗೆ ಏನು ಕಾಣುತ್ತೆ? ಅದು ಸಾಧ್ಯ ಇಲ್ಲ. ಅಬ್ರಾಹ್ಮನಿಗೆ ದೇವರು ಹೇಳಿದರು, ನಿನಗೆ ನಾನು ಮಗ ಇಡೀ ಇದನ್ನೇ ಕೊಡ್ತೇನೆ, ದೇಶವನ್ನೇ ಕೊಡ್ತೇನೆ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮಗ ಇಲ್ಲಲ್ಲ ಅಂತೇಳಿ. ಕೊಟ್ಟು ಏನು ಮಾಡಿ ಸ್ವಾಮಿ? ನಾನು ನಿನ್ನ ಮಗ ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ದೇವರಿಗೆ ಅಬ್ರಾಹ್ಮ ಒಂದು ಐಡಿಯಾ ಕೊಡ್ತಾನೆ. ಏನು ಐಡಿಯಾ ಅದು? ನಾವು ದೇವರಿಗೆ ಕೆಲವೊಂದು ಸಲ ಐಡಿಯಾ ಕೊಡ್ತೇವೆ, ದೇವ್ರಿಗೆ ಆಗಬೇಡ ಈಗ ಮಾಡಿ ಅಂತೇಳಿ. ಅಬ್ರಾಹ್ಮ ಒಂದು ಹೇಳಿದ, ನನ್ನ ಸೇವಕ ಎಲಿಯಾಜರ್ ಇದ್ದಾನೆ, ಅವನ ಮಗ ಇದ್ದಾನೆ, ಅವನನ್ನೇ ನನ್ನ ಮಗ ಅಂತ ನೆನೆಸ್ಕೊಳ್ತೇನೆ ನಾನು. ಆ ದೇವರು ಹೇಳ್ತಾರೆ, ಇಲ್ಲ ಇಲ್ಲ ಅಲ್ಲ, ನಿನ್ನ ಹೆಂಡತಿ ಧರ್ಮಪತ್ನಿಯಿಂದ ಹುಟ್ಟಿದವನೇ ಮಗ. ದೇವರ ಯೋಜನೆಯೇ ನಾನು ಮಾಡೋದಾದರೆ, ದೇವರ ಚಿತ್ತವನ್ನೇ ನಾನು ಮಾಡೋದಾದರೆ ನನಗೇನು ನೆನಪಿರಬೇಕು? ದೇವರು ಹೇಳಿದ್ದ ನೆನಪಿರಬೇಕು. ದೇವರು ಹೇಳಿದ್ದು ತಕ್ಕ ಕಾಲಕ್ಕೆ ನೆನಪು ಬರದೇ ಹೋದರೆ, ನಾನು ಅದಕ್ಕೆ ವಿರುದ್ಧವಾದದನ್ನು ನುಡಿದು ಬಿಟ್ಟರೆ ದೇವರೇ ನನ್ನ ವಿರುದ್ಧ ನಿಲ್ತಾರೆ. ಎಷ್ಟು ಮಂದಿ ಅದನ್ನು ನುಡಿದ್ರೋ, ಯಾರೆಲ್ಲ ಕೇಳಿಸ್ಕೊಂಡ್ರೋ, 20 ವರ್ಷದ ಮೇಲಿನವರು ಎಲ್ಲರೂ ಆ ಮರುಭೂಮಿಯಲ್ಲೇ ಸತ್ತೋದರು. ಯಾಕೆ? ದೇವರು ಮಾಡಿದ ವಾಗ್ದಾನವನ್ನು ಮೀರಿ ಅದನ್ನು ಮಾತನಾಡಿದ್ದು. ಆದ್ದರಿಂದ ನಾವು ಪ್ರತಿಯೊಂದು ವಿಷಯದಲ್ಲೂ ದೇವರ ವಾಕ್ಯವನ್ನು ಮುರಿತಾ ಇದ್ದೇವೆ. ನಾವು ಪ್ರೀತಿ ಅಂತ ಒಂದು ಇಟ್ಕೊಂಡಿದ್ದೇವೆ, ಪ್ರೀತಿಸಬೇಕು ಅಂತೇಳಿ. ಅದು ಪ್ರೀತಿಯಾಗೆ ನಮಗೆ ಅನುಕೂಲ ಇದ್ದಾಗ ಮಾತ್ರ. ನಮ್ಮ ಪ್ರೀತಿ ಹಾಗೆ, ತಾಯಿ ಪ್ರೀತಿ ಅದು ತುಂಬ ಮೇಲೆ ಇದೆ. ನಮ್ಮ ಪ್ರೀತಿ ಏನಂತ ಅನುಕೂಲ ಇದ್ದಾಗೆ ಮಾತ್ರ. ನಾನು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಫಸ್ಟಿಗೆ ನಾನು ಹೆಣ್ಣನ್ನು ಪ್ರೀತಿಸಿರ್ತೇನೆ. ಆಗ ನನಗೆ ನೆನಪೇ ಇರೋದಿಲ್ಲ ನಾನೇ ಪ್ರೀತಿಸಿದ್ದು, ನಾನೇ ನೋಡಿದ್ದು ಅಂತೇಳಿ. ನಾನೇ ಫೋಟೋ ಹಿಡಿದಿದ್ದು, ನಾನೇ ಮಾತಾಡಿದ್ದು, ನಾನೇ ಲೆಟ್ರ್ ಬರೆದಿದ್ದು ಅಂತೇಳಿ. ನನಗೆ ಮೊನ್ನೆ ಬಸ್ಸಲ್ಲಿ ಬರುವಾಗ ದೇವ್ರು ನೆನಪು ಮಾಡಿದರು. ಮನೆಗೆ ಬಂದು ಮದುವೆ ಆಗಿ 1-2 ವರ್ಷ ಆದಮೇಲೆ ಇವಳು ಯಾಕೆ ಪ್ರೀತಿಸ್ತಾ ಇಲ್ಲ ಅಂತೇಳಿ. ಮೊದಲು ಅವಳು ಪ್ರೀತಿಸ್ತಿರ್ಲಿಲ್ಲ ಅಂತ ನನ್ನ ತಲೆಗೆ ಹೋಗಲಿಲ್ಲ. ಮೊನ್ನೆ ಒಂದು ವಿಚಾರ ಬರಿತಾ ಇದ್ದೆ, ಆ ಬರೆಯುವಾಗ ದೇವ್ರ ನೆನಪಿಗೆ ತಂದರು, ಇದು ಹೀಗೆ ಅಲ್ವಾ ಅಂತ. ಹೌದಲ್ವಾ? ಪಿಕ್ಚರಲ್ಲಿ ನೋಡಿ, ಯಾರ್ಯಾರನ್ನು ಮೆಚ್ಚಿಸ್ತಾನೆ? ಹುಡುಗ ಹುಡುಗಿಯನ್ನು ಮೆಚ್ಚಿಸ್ತಾನೆ. ನಿಮಗೀಗ ಮಾರ್ಗದರ್ಶನ ಅದು, ಸರಿಯಾದ ದಾರಿ ಹುಡುಕ್ಲಿಕ್ಕೆ. ಅವನು ಮೆಚ್ಚಿಸಿ ಆದಮೇಲೆ ಅವನು ಸ್ವಾಧೀನಪಡಿಸ್ಕೊಳ್ತಾನೆ. ಸ್ವಾಧೀನಪಡಿಸ್ಕೊಂಡಾದ್ಮೇಲೆ ಏನು ಮಾಡ್ತಾನೆ? ಈಗ ಅವಳು ಪ್ರೀತಿಸ್ಬೇಕಲ್ವಾ? ಅವನ ಯೋಚನೆ ಏನಿತ್ತು? ಪ್ರೀತಿಸಬೇಕು ಅಂತೇಳಿ. ನಾವು ಮೀನನ್ನು ಪ್ರೀತಿಸ್ತೇವೆ, ಹಿಡಿತೇವೆ, ಪ್ಲೇಟಲ್ಲಿ ಇಟ್ಟು ತಿಂತೇವೆ. ಕುರಿನ ಪ್ರೀತಿಸ್ತೇವೆ, ಪ್ರೀತಿಸಿ ಲಾಸ್ಟಿಗೆ ಕಡ್ದು ಸಾರಿ ಊಟ ಮಾಡ್ತೇವೆ. ಹಾಗೆ ನಾವು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಏನೋ ಬಯಸ್ತೇವೆ, ಸಿಗೋದಿಲ್ಲ ಅಲ್ವಾ? ಹಾಗೆ ನಾವು ದೇವರನ್ನು ಪ್ರೀತಿಸಿ ಆ ಪ್ರೀತಿ ಸಿಗತ್ತೆ ಅಂಥೇಳಿ ನಾವು ಕೊಡ್ತೇವೆ. ಅದು ಹಿಂದೆ ಬರೋದೇ ಕಾಣೋದಿಲ್ಲ, ಪ್ರಾರ್ಥನೆನೇ ಕೇಳೋದಿಲ್ಲ ಅನ್ನುವಾಗ ಯಾಕಪ್ಪ ದೇವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ?
ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ದೇವರು ಇವತ್ತು ಕಲಿಸ್ತಾ ಇದ್ದಾರೆ, ನನಗೆ ದೇವರ ಮಾತು ಚೆನ್ನಾಗಿ ಗೊತ್ತಿರಬೇಕು. ನಾವು ಕೊಟ್ಟು ನಂಬರ್ ಪ್ಲೇಟ್ ಬರೆಸ್ತೇವಾದರೆ ನಮ್ಮ ಮುಗೀತು, ಓದಿಸ್ತೇವಾದರೆ ಮುಗೀತು. ಫಾದರ್ ಓದ್ತಾರೆ ಅಂತ ಹೇಳಿದರೆ ನೀವು ಬಿಡಬಾರ್ದು ಅಷ್ಟೇ. ಫಾದರ್ ಬೈ ಟೇಪ್ ಹಾಕಿ, ನಾನೇ ಹೇಳಿದ್ದಂತಲೇ ಹೇಳಿ. ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅವ್ರಿಗೂ ಸಮಸ್ಯೆ ಇದೆ. ಅಲ್ಲಿ ಲಿಸ್ಟಲ್ಲಿ ಓದಲಿಲ್ಲ ಅಂದರೆ ಫಾದರ್ ದುಡ್ಡು ತಗೊಂಡು ಹೋದ್ರು ಅಂತ ನಾವು ಯೋಚಿಸ್ತೇವೆ. ಹಾಗಾದ್ರೆ ನಾವು ಕೊಟ್ಟಿದ್ದು ಯಾರಿಗೆ? ಫಾದರಿಗೆ. ಆದ್ದರಿಂದ ಫಾದರ್ ಪ್ರತಿಫಲ ಸಿಗತ್ತೆ. ಏನು? ಇಂಥವ್ರು 2 kg ಅಕ್ಕಿ ಕೊಟ್ಟಿದ್ದಾರೆ, ಮುಗಿದಾಯ್ತು, ಚಪ್ಪಾಳೆ ತಟ್ಟಿದ್ರು ಎಲ್ಲರೂ. ಯೆರೆಮೀಯ ಸತ್ಯವನ್ನು ಹೇಳ್ತಾನೆ. ಸತ್ಯವನ್ನು ಹೇಳಿದಾಗ ಅವನಿಗೆ ಮರಣದಂಡನೆ ಆಗುತ್ತೆ. ಅವನಿಗೆ ನ್ಯಾಯಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಕೇಳ್ತಾರೆ, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಅಂತೇಳಿ. ನಾನು ಮಾತಾಡ್ತಾ ಇರೋದು ದೇವರ ವಾಕ್ಯ. ನಾನು ದೇವರ ವಾಕ್ಯ ನಿಮಗೆ ಹೇಳಲಿಕ್ಕೆ ಬಂದರೆ ನೀವು ತಿದ್ದುಕೊಂಡ್ರೆ ನಿಮ್ಮ ಜೀವನ ಉಳಿಯುತ್ತೆ. ಉಳಿದಿದ್ದರೆ ನಿಮ್ಮಕ್ಕೆ ನಾನು ಜವಾಬ್ದಾರಿ ಅಲ್ಲ. ನನ್ನ ಜೀವನ ನೀವು ತೆಗೆದ್ರೆ ನನ್ನ ನಿರಪರಾಧಿ ರಕ್ತಕ್ಕೆ ನೀವು ಕಾರಣರಾಗ್ತೀರಿ ಅಂತೇಳಿ. ಆಗ ರಾಜರುಗಳು ಗುರುಗಳು ಎಲ್ಲ ಸೇರಿಕೊಂಡು ಆಗಿರ್ಬೋದು, ಇವನು ದೇವ್ರ ವಾಕ್ಯ ಹೇಳಿರ್ಬೋದು, ಆದ್ದರಿಂದ ಇವನಿಗೆ ಬಿಟ್ಟು ಬಿಡೋಣ ಅಂಥೇಳಿ ಅವನನ್ನು ಬಿಟ್ಟು ಬಿಡ್ತಾರೆ. ಹಾಗೆ ನಾನು ಇವತ್ತು ಇಲ್ಲಿದ್ದೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರ ವಾಕ್ಯವನ್ನು ಅರಿಯದವನು ಮೋಸ ಹೋಗ್ತಾನೆ. ಈ ಜೀವನದಲ್ಲಿ ದುಡಿದು ತಿಂತಾನೆ ಹೊರತು ದೇವರು ಮಾಡಿದ್ದರಲ್ಲಿ ತಿನ್ನೋದಿಲ್ಲ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ದುಡಿದು ತಿನ್ನಲಿಕ್ಕೆ ಎಲ್ರಿಗೂ ಗೊತ್ತು, ಎಲ್ಲ ಪ್ರಪಂಚದ ಜನರು ಜೀವಿಸ್ತಾರೆ. ಆದರೆ ನಾನು ಯೇಸು ಮಾಡಿದ್ದನ್ನು ತಿನ್ನುವವನಾಗಿದ್ದೇನೋ, ಯೇಸು ಮಾಡಿದ್ದನ್ನು ತಿನ್ನಬೇಕಾದ್ರೆ ನಾನು ಯೇಸುವಿನ ಮಾರ್ಗದರ್ಶನನೇ ಹೋಗಬೇಕು.